ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶಿವಾನಂದ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ನಂಬರ್ ಸೀರೀಸ್ ಬಗ್ಗೆ ಸ್ಟಡಿ ಮಾಡ್ಕೊತಾ ಬರೋಣ. ಹಾಗಾದ್ರೆ ಇಲ್ಲಿ ಯಾವುದಾದ್ರು ನಂಬರ್ ಪಾಠದಾಗ ನಾವು ನಂಬರ್ ಸೀರೀಸಲ್ಲಿ ಏನೈತೆ ಅನ್ನೋದನ್ನು ಚರ್ಚೆ ಮಾಡ್ಕೊತಾ ಬರೋಣ. ಮೊದಲನೇದಾಗಿ ನಂಬರ್ ಸೀರೀಸ್ ಬಂದಾಗ ನಿಮಗೆ ನಂಬರ್ ಸೀರೀಸ್ ಪಾಠ ಬಂದಾಗ ಒಂದನೇದು ರಾಂಗ್ ಟರ್ಮ್ ಬಗ್ಗೆ ಚರ್ಚೆ ಮಾಡ್ಕೋಣ. ಆಮೇಲೆ ಎರಡನೇದಾಗಿ ಮಿಸ್ಸಿಂಗ್ ಟರ್ಮ್ ಬಗ್ಗೆ ಚರ್ಚೆ ಮಾಡ್ಕೋಣ. ಆಮೇಲೆ ಗಿವನ್ ದ ಕಂಪ್ಲೀಟ್ ಸೀರೀಸ್ ಬಗ್ಗೆ ಚರ್ಚೆ ಮಾಡ್ಕೋಣ. ಹಾಗಾದರೆ ಈ ಪಾಠದಾಗ ಏನೇನು ಕಲಿಬೇಕು ಅಂದಾಗ ನಿಮಗೆ ಗೊತ್ತಿರಲಿ. ಒಂದನೇದು ಏನು ಕಲಿಬೇಕಂದಾಗ ಸಂಖ್ಯೆಗಳು ಗೊತ್ತಿರಬೇಕು. ಹಾಗಾದರೆ ಸಂಖ್ಯೆಗಳು ಯಾವುವು ಅಂದಾಗ ಒಂದು ಸಮಸಂಖ್ಯೆ ಗೊತ್ತು ಇರಬೇಕು. ಯಾವ ಸಂಖ್ಯೆ ರೀ? ಸಮಸಂಖ್ಯೆ. ಹಾಗಾದರೆ ಸಮಸಂಖ್ಯೆ ಅಂದಾಗ ಇದನ್ನು ಇಂಗ್ಲೀಷ್ ನಾವು ಏನಂತ ಕರಿತೇವೆ ಅಂದರೆ ಈವನ್ ನಂಬರ್ ಅಂತ ಕರಿತೇವೆ. ಹಾಗಾದ್ರೆ ಈವನ್ ನಂಬರ್ ಅಂದಾಗ ಯಾವ ಅಂದಾಗ ಗೊತ್ತಿರಲಿ. ಹಾಗಾದ್ರೆ ಈವನ್ ನಂಬರ್ ಯಾವ ಅಂದಾಗ 2, 4, 6, 8, 10 ಇನ್ಫಿನಿಟಿ. ನಿಮಗೆ ಎಲ್ಲಿ ಮಟ್ಟ ಬರ್ತಾವೆ ಅಲ್ಲಿ ಮಟ್ಟ ಹೇಳ್ಕೊತ ಹೋಗ್ರಿ. ಇನ್ನು ನೆಕ್ಸ್ಟ್ ಎರಡನೇದಾಗಿ ಬರೋದು ಅಂದಾಗ ಬೆಸ ಸಂಖ್ಯೆ ರೀ. ಯಾವ ಸಂಖ್ಯೆ ರೀ? ಬೆಸ ಸಂಖ್ಯೆ. ಇದನ್ನು ನಾವು ಕನ್ನಡದಾಗ ಏನಂತ ಕರಿತೇವೆ ಅಂದ್ರೆ ಆಡ್ ನಂಬರ್ ಅಂತ ಕರಿತೇವೆ. ಯಾವ ನಂಬರ್ ರೀ? ಆಡ್ ನಂಬರ್ ಅಂತ ಕರಿತೀವಿ. ಇದನ್ನು ಬೆಸ ಸಂಖ್ಯೆ. ಅಂದರೆ ಬೆಸ ಸಂಖ್ಯೆಗಳು ಯಾವ ಅಂದಾಗ 1, 3, 5, 7, 9 ಇನ್ಫಿನಿಟಿ ಮಾಡ್ಕೊತ ಹೋಗ್ರಿ. ಎಲ್ಲಿ ಮಟ್ಟ ಬರ್ತಾವೆ ಅಲ್ಲಿ ಮಟ್ಟ ಹೇಳ್ಕೊತ ಹೋಗ್ರಿ. ಇನ್ನು ಮೂರನೇದಾಗಿ ಯಾವ ಸಂಖ್ಯೆ ಅಂದಾಗ ಗೊತ್ತಿರಲಪ್ಪ. ಮೂರನೇದಾಗಿ ಯಾವುದು ಅಂದಾಗ ಸ್ಕ್ವೇರ್ ನಂಬರ್ ಅಂದರೆ ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ಯಾವ ಸಂಖ್ಯೆಗಳು? ವರ್ಗ ಸಂಖ್ಯೆಗಳು. ಇದನ್ನು ಸ್ಕ್ವೇರ್ ನಂಬರ್ ಅಂತ ಕರಿತೇವೆ. ಏನ್ರಿ? ಸ್ಕ್ವೇರ್ ನಂಬರ್ ಬಗ್ಗೆ ಗೊತ್ತಿರಬೇಕು. ಈ ನಂಬರ್ ಸೀರೀಸ್ ಬಂದಾಗ ಮಸ್ಟ್ ಆ್ಯಂಡ್ ಶುಡ್ ಸ್ಕ್ವೇರ್ ನಂಬರ್ ಗೊತ್ತಿರಬೇಕು ರೀ. ಹಾಗಾದ್ರೆ ಯಾವ ಅಂದಾಗ ಸ್ಕ್ವೇರ್ ನಂಬರ್ ಗೊತ್ತಿರಲಿ. 1 ಸ್ಕ್ವೇರ್ 1 ರೀ, 2 ಸ್ಕ್ವೇರ್ 4, 9, 16, 25 ರೀ, ಆಮೇಲೆ 36, 49, ಆಮೇಲೆ ನೆಕ್ಸ್ಟು 64, ಆಮೇಲೆ 81, ಆಮೇಲೆ 100, ಆಮೇಲೆ 121, 144, 169, ಆಮೇಲೆ 196, 225, ಆಮೇಲೆ 256, 289, 324, 361, 400. 20 ಮಟ್ಟ ನಾನು ಹೇಳ್ಕೊಟ್ಟಿದ್ದೇನೆ. ಇದಾದಮೇಲೆ ನೆಕ್ಸ್ಟ್ ಯಾವುದಂದಾಗ ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ 4 ನಂಬರ್, 4ನೇ ನಂಬರ್ ಯಾವುದು ಅಂದಾಗ ಕ್ಯೂಬ್ ನಂಬರ್. ಕ್ಯೂಬ್ ನಂಬರ್ ಅಂದಾಗ ಘನ ಸಂಖ್ಯೆಗಳು ಅಂತ ಕರಿತೇವೆ. ಯಾವ ಸಂಖ್ಯೆಗಳು? ಘನ ಸಂಖ್ಯೆಗಳು. ಇದನ್ನು ನಾವು ಕ್ಯೂಬ್ ನಂಬರ್ ಅಂತ ಕರಿತೇವೆ. ಯಾವ ನಂಬರ್? ಈ ಕ್ಯೂಬ್ ನಂಬರ್ ಬಗ್ಗೆ ನಮ್ಗೆ ಐಡಿಯಾಸ್ ಇರಬೇಕು ರೀ. ಒಂದು ಸಂಖ್ಯೆಯನ್ನು ಎಷ್ಟು ಬಾರಿ ಗುಣಿಸ್ಬೇಕಂದಾಗ 3 ಬಾರಿ ಗುಣಿಸ್ಬೇಕು. ಹಾಗಾದ್ರೆ 1ರ ಕ್ಯೂಬ್ ಯಾವುದು ಅಂದಾಗ 1 ರೀ. 2ರ ಕ್ಯೂಬ್ 8, 27, ನೆಕ್ಸ್ಟ್ 64, 125 ರೀ. ಮನೆ ಅಧ್ಯಕ್ಷರೇ 116 ರೀ. ಆಮೇಲೆ 343, ನಾಟ್ 143 ರೀ. ಆಮೇಲೆ 8ರ ಕ್ಯೂಬ್ ಅಂದಾಗ 512 ರೀ. 9ರದ್ದು ಅಂದಾಗ 729 ರೀ. 10ರದ್ದು ಕ್ಯೂಬ್ ಅಂದಾಗ 1000 ರೀ. 11ರ ಕ್ಯೂಬ್ 1331, 12ದು 1728, 1728, 21 97, 13 ರೀ. 27 44, 14 ರೀ. ಆಮೇಲೆ ನೆಕ್ಸ್ಟ್ ಬರೋದು ಯಾವುದಂದಾಗ 15 3375. ಇದು 15. ಹಾಗಾದಾಗ ಈಗ ನಾವು ಏನೇನು ಸ್ಟಡಿ ಮಾಡಿದಾಗ ಅಂದಾಗ ಗೊತ್ತಿರ್ಬೇಕ್ರಿ. ಏನೇನು ಅಂದಾಗ ನಾವು ಏನೇನು ಚರ್ಚೆ ಮಾಡೋ ಅಂದಾಗ ಒಂದು ಸಮಸಂಖ್ಯೆ ಅಂದ್ರೆ ಗೊತ್ತಾಯಿತು, ಬೆಸ ಸಂಖ್ಯೆ ಅಂದಾಗ ಗೊತ್ತಾಯಿತು, ವರ್ಗ ಸಂಖ್ಯೆ ಅಂದಾಗ ಗೊತ್ತಾಯಿತು, ನೆಕ್ಸ್ಟ್ ಘನ ಸಂಖ್ಯೆ ಅಂದಾಗ ಗೊತ್ತಾಯಿತು. ಇದಾದಮೇಲೆ ನೆಕ್ಸ್ಟ್ ಏನು ಕಲಿಬೇಕಂದ್ರೆ ನೆಕ್ಸ್ಟು ನಿಮಗೆ ಗೊತ್ತಿರಲಿ ಪೂರ್ಣ ಸಂಖ್ಯೆಗಳ ಬಗ್ಗೆ ಗೊತ್ತಿರಬೇಕು. ಪೂರ್ಣ ಸಂಖ್ಯೆಗಳು ಯಾವ ಸಂಖ್ಯೆಗಳು ಅಂದಾಗ ಪೂರ್ಣ ಸಂಖ್ಯೆಗಳು. ಹಾಗಾದ್ರೆ ಪೂರ್ಣ ಸಂಖ್ಯೆ ಅಂದಾಗ ಏನು? ಆಮೇಲೆ ನಿಮ್ಗೆ ಸ್ವಾಭಾವಿಕ ಸಂಖ್ಯೆ ಅಂದಾಗ ಏನು ಅನ್ನೋದು ಗೊತ್ತಿರಬೇಕು. ಹಾಗಾದ್ರೆ ಪೂರ್ಣ ಸಂಖ್ಯೆ ಅಂದ್ರೆ 0ನ ಏನಿರ್ಬೇಕ್ರಿ? 0ನ್ನು ಒಳಗೊಂಡಿರುವಂಥ ಎಲ್ಲ ನಂಬರ್ಗಳಿಗೆ ನಾವು ಏನಂತೀವಿ ಅಂದ್ರೆ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಯಾವ ಸಂಖ್ಯೆಗಳು? ಪೂರ್ಣ ಸಂಖ್ಯೆಗಳು. ಹಾಗಾದ್ರೆ ಯಾವ ಸಂಖ್ಯೆಗಳು ಅಂದಾಗ ಗೊತ್ತಾಯ್ತು ನಿಮ್ಗೆ ಪೂರ್ಣ ಸಂಖ್ಯೆಗಳು. ಹಾಗಾದ್ರೆ ಪೂರ್ಣ ಸಂಖ್ಯೆ ಅಂದಾಗ ಗೊತ್ತಿರಲಿ ಪೂರ್ಣ ಸಂಖ್ಯೆಗಳು. ಇದನ್ನು ಹೋಲ್ ನಂಬರ್ ಅಂತ ಕರಿತೇವೆ. ಯಾವ ನಂಬರ್? ಹೋಲ್ ನಂಬರ್ ಗೊತ್ತಿರಲಿ. ಹಾಗೆ ಹೋಲ್ ನಂಬರ್ ಅಂದಾಗ 0ನ್ನು ಒಳಗೊಂಡಿರ್ಬೇಕು. 1 0 1 2 3 4 ಇನ್ಫಿನಿಟಿ.
ಅದೇ ರೀತಿ ನ್ಯಾಚುರಲ್ ನಂಬರ್ ಅಂತ ಕರಿತೀವಿ. ಸ್ವಾಭಾವಿಕ ಸಂಖ್ಯೆಗಳು ಯಾವ ಸಂಖ್ಯೆಗಳು? ಸ್ವಾಭಾವಿಕ ಸಂಖ್ಯೆಗಳು. ಹಾಗಾದ್ರೆ ಈ ಸ್ವಾಭಾವಿಕ ಸಂಖ್ಯೆಗಳು ಅಂದಾಗ ನ್ಯಾಚುರಲ್ ನಂಬರ್ ಒಂದನ್ನು ಹೊರತು ಜೀರೋನ್ನು ಹೊರತುಪಡಿಸಿ ಒಂದರಿಂದ ಸ್ಟಾರ್ಟ್ ಆಗ್ತಾವಲ್ಲ ಅವು ನ್ಯಾಚುರಲ್ ನಂಬರ್. 1 2 3 4 5 6 7 8 ಹಿಂಗೆ ನ್ಯಾಚುರಲ್ ನಂಬರ್ ಅಂತ ಕರಿತೇವೆ. ಇನ್ನೊಂದು ಪ್ರೈಮ್ ನಂಬರ್ ಅಂತ ಕರೀತಾರೆ. ಇದೊಂದು ಗೊತ್ತಿರ್ಬೇಕ್ರಿ. ಪ್ರೈಮ್ ನಂಬರ್ ಅವಿಭಾಜ್ಯ ಸಂಖ್ಯೆಗಳು ಅಂತ ಕೇಳ್ತಿರ್ತಾರ. ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಅಂದಾಗ ನಿಮ್ಗೆ ಗೊತ್ತಿರಲಿ, ಒಂದು ಮತ್ತು ಅದೇ ಸಂಖ್ಯೆಯಿಂದ ಬರ್ಕೊರಿ. ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗಿ ಬೇರೆ ಸಂಖ್ಯೆಯಿಂದ ಭಾಗ ಆಗದೇ ಇರುವಂಥ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವೆ. ಹಾಗಾದರೆ ಅವಿಭಾಜ್ಯ ಸಂಖ್ಯೆಗಳು ಅಂದಾಗ ನಿಮ್ಗೆ ಗೊತ್ತಾಯ್ತು, ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗಿ ಬೇರೆ ಸಂಖ್ಯೆಯಿಂದ ಭಾಗ ಆಗಬಾರ್ದ್ರಿ. ಬೇರೆ ಸಂಖ್ಯೆಯಿಂದ ಅವು ಯಾವ ಅಂದಾಗ 2 ರೀ, 3 ಗೊತ್ತಿರಲಿ, 5 7 11 9 ಅಲ್ರಿ, 13 ನೆಕ್ಸ್ಟು 17 19 23 29. ಹಾಗಾದ್ರೆ ಮುಂದಿನ ಏನ್ರಿ ಅಂದಾಗ ಒಂದು ಕೋಡ್ ಕೊಡ್ತೇನೆ ನೋಡ್ರಿ. 1 13 ಅನ್ರಿ, 1 13 7 39 ರೀ. ಎಷ್ಟು ರೀ? 7 39. ಇಲ್ಲಿ 7 ಬರ್ಬೇಕ್ರಿ. ಈಗೇನಂದ್ರೆ ಅದೇ ಟ್ರಿಕ್ಸ್. 1 13 ಅನ್ರಿ, 1 13 7 39, ಇಲ್ಲಿ 9 ಬರ್ಬೇಕ್ರಿ, ಇಲ್ಲಿ 7 ಬರ್ಬೇಕ್ರಿ. ಸರ್ ಇವೇನ್ರಿ ಅಂದಾಗ ಇದು 31 ರೀ ಸರ್. ಇದೆಷ್ಟು ಅಂದಾಗ 37 ರೀ. ಇಲ್ಲಿ 41 43 47 53 59 61 67 71 73 79 83 89 97. ಹಂಗಾದ್ರೆ ಇಲ್ಲಿ ಗೊತ್ತಾಯ್ತು ನೋಡ್ರಿ. ಪ್ರೈಮ್ ಸಂಖ್ಯೆ ಅಂದ್ರೆ ಪ್ರೈಮ್ ನಂಬರ್ ಅಂದಾಗ ನಿಮ್ಗೆ ಕ್ವಶನ್ ಕೇಳ್ಯಾರ. ಏನು ಕೇಳ್ಯಾರ ಅಂದಾಗ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದಂದಾಗ 2 ರೀ. ನೋಡ್ರಿ, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ 2 ಅಂತ ಕೇಳ್ತಿರ್ತಾರ. ಇನ್ನು ಇದೇ ಒಂದು 2ನ್ನ ಯಾವ ರೀತಿ ಕೇಳ್ತಾರಂದಾಗ ನಿಮ್ಗೆ ಗೊತ್ತಿರ್ಲಪ್ಪ, ಸಮಸಂಖ್ಯೆ ಹೊಂದಿರುವ ಏಕೈಕ ಅವಿಭಾಜ್ಯ ಸಂಖ್ಯೆ ಯಾವುದಂದಾಗ 2 ರೀ. ಸಮಸಂಖ್ಯೆ ಹೊಂದಿರುವ ಏಕೈಕ ಅವಿಭಾಜ್ಯ ಸಂಖ್ಯೆ 2 ರೀ. ಹಾಗಾದ್ರೆ ಇಲ್ಲಿ ಬರೀತೇನೆ ನೋಡ್ರಿ. ಈ 2ನ್ನ ಹೆಂಗೆ ಕೇಳ್ತಾರ ಅಂದ್ರೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2 ರೀ, ಸಮಸಂಖ್ಯೆ ಹೊಂದಿರುವ ಏಕೈಕ ಅವಿಭಾಜ್ಯ ಸಂಖ್ಯೆ 2 ರೀ. ಇನ್ನು ಇನ್ನೊಂದು ಕ್ವಶನ್ ಹೆಂಗೆ ಕೇಳ್ಯಾರಂದ್ರೆ ಬಿ ಎಡ್ದಾಗ ಕೇಳಿದಂಥ ಕ್ವಶನ್ ರೀ. ಅತಿ ಚಿಕ್ಕ ಬೆಸ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಯಾವುದಂದಾಗ 3 ರೀ. ಯಾವ್ದ್ರಿ? 3. ಇನ್ನು ನೆಕ್ಸ್ಟ್ PC ಕ್ವಶನ್ ರೀ. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂದಾಗ ಕೇಳ್ಯಾರ. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ 129 ರೀ. ಹಂಗೆ 1 ರಿಂದ 100ರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂದಾಗ 1060 ರೀ. ಎಷ್ಟು ರೀ? 1060. ನಿಮ್ಗೆ ಗೊತ್ತಿರಲಿ ಅಪ್ಪ. ಇನ್ನೊಂದು ಕ್ವಶನ್ ಏನು ಕೇಳ್ಯಾರ ಅಂದಾಗ 1 ರಿಂದ 200ರವರೆಗೆ ಅವಿಭಾಜ್ಯ ಸಂಖ್ಯೆಯನ್ನು ಬರೆದ್ರೆ ಎಷ್ಟು ಬರ್ತಾವ ಅಂದ್ರೆ 46. ಈ 46ರಾಗ 45 ಬೆಸ ಸಂಖ್ಯೆಗಳು ಅದಾವ್ರಿ. ಎಷ್ಟು ಅದಾವ್ರಿ? 45 ಬೆಸ ಸಂಖ್ಯೆಗಳು ಅದಾವ. ಒಂದು ಏನದ ಅಂದ್ರೆ ಸಮಸಂಖ್ಯೆ ಅದಾವ ಅಂತ ಹೇಳ್ಬೇಕಾಗ್ತದ್ರಿ ಮಾನ್ಯ ಅಧ್ಯಕ್ಷರೇ. ಏನ್ರಿ? ಒಂದು ಏನಿರ್ತೈತ್ರಿ? ಸಮಸಂಖ್ಯೆ. ಒಂದು ಯಾವ್ದಂದಾಗ ಸಮಸಂಖ್ಯೆ 2 ರೀ. ಹಾಗಾದ್ರೆ 1 ರಿಂದ 100ರವರೆಗೆ ಬರ್ದಾಗ ಎಷ್ಟು ಅದಾವ ಅಂದಾಗ 1 ರಿಂದ 100ರವರೆಗೆ ಬರ್ದಾಗ 25 ಅವಿಭಾಜ್ಯ ಸಂಖ್ಯೆಗಳು ಕಾಣ್ತಾವ್ರಿ. ಅದ್ರಾಗ 24 ಬೆಸಾರಿ. ಒಂದು ಏನ್ರಿ? ಸಮ ನೋಡ್ರಿ. ಒಂದು ಸಮ ಸಂಖ್ಯೆಗಳನ್ನು ನಾವು ಕಾಣ್ಬೋದು ರೀ. ಹಾಗಾದ್ರೆ ಗೊತ್ತಾಯ್ತು ಅವಿಭಾಜ್ಯ ಸಂಖ್ಯೆ ಅಂದ್ರೆ ಗೊತ್ತಾಯ್ತು. ಹಾಗಾದ್ರೆ ಇವನ್ನೆಲ್ಲ ಬರ್ಕೊಂಡಿರಿ ಅಂತ ಅನ್ಕೊಂಡೇನೆ. ಹಾಗಾದ್ರೆ ನೆಕ್ಸ್ಟ್ ಈ ನಂಬರ್ ಸಿರೀಸ್ದಾಗ ಮತ್ತೇನು ಕಲಿಬೇಕಂದಾಗ ನಿಮ್ಗೆ ಗೊತ್ತಿರಲಿ, ಇಲ್ಲೊಂದು ಕೆಲವೊಂದು ಟ್ರಿಕ್ಸ್ಗಳು ಅದಾವ್ರಿ. ಈ ಪಾಠ ಯಾಕೆ ಇಟ್ಟಾರಂದಾಗ ನಿಮ್ಮ ಥಿಂಕಿಂಗ್ ಪವರ್ ಜಾಸ್ತಿ ಆಗಲಿ ಅಂತ ಈ ಒಂದು ಉದ್ದೇಶದಿಂದ ಈ ಮ್ಯಾಥಮೆಟಿಕ್ಸ್ ಬಂದಾಗ ಈ ನಂಬರ್ ಸಿರೀಸನ್ನ ನಾವು ಏನು ಮಾಡ್ಬೋದು ರೀ? ಕಾಣ್ಬೋದು ರೀ. ಹಾಗಾದ್ರೆ ಇಲ್ಲಿ ಯಾವ ನಿಮ್ಗೆ ಮತ್ತೇನು ನೆನ್ಪಿಟ್ಕೋಬೇಕಂದಾಗ ಇಲ್ಲಿ ನೋಡ್ರಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಟ್ರಿಕ್ಸ್ ಅದ. ಇದು 99% ಟ್ರಿಕ್ಸ್ ಅಪ್ಲೈ ಆಗ್ತದೆ. 1% ಅಷ್ಟೇ ನೀವು ಥಿಂಕಿಂಗ್ ಮಾಡ್ಬೇಕ್ರಿ. ಏನ್ರಿ ಸರ್ ಅದು ಯಾವುದು ಅಂದಾಗ ಇಲ್ಲಿ ನೋಡ್ರಿ. ಮೊದಲನೇದಾಗಿ ಏನು ಕೇಳ್ಯಾರ ಅಂದ್ರೆ ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಸಂಖ್ಯೆಗಳು ಕ್ರಮೇಣವಾಗಿ ಏರಿಕೆ ಆದರೆ ನೋಡ್ರಿ, ಸಂಖ್ಯೆಗಳು ಕ್ರಮೇಣವಾಗಿ ಏರಿಕೆ ಆದ್ರೆ ಏನಿರ್ತಾವ ಅಂದ್ರೆ ಒಂದು ಪ್ಲಸ್ ಇರ್ತೈತಿ, ಬಿಟ್ರ ಏನಿರ್ತೈತೆ ಅಂದ್ರೆ ಡಿವೈಡೆಡ್ ಬೈ ಇಂಟು ಇರ್ತಾವ್ರಿ. ಒಂದು ಪ್ಲಸ್ ಅಥವಾ ಡಿವೈಡೆಡ್ ಬೈ ಇರ್ತಾವ್ರಿ. ನೋಡಿ ಸರಿ, ಪ್ಲಸ್ ಅಥವಾ ಇಂಟು ನೋಡ್ರಿ. ಸಂಖ್ಯೆಗಳು ಕ್ರಮೇಣವಾಗಿ ಏರಿಕೆ ಆದ್ರೆ ಒಂದು ಪ್ಲಸ್ ಬಿಟ್ರೆ ಇಂಟು ಕ್ರಿಯೆಗಳು ಇರ್ತಾವೆ. ಇವು ಎರಡು ನೆನಪಿಟ್ಕೋರಿ. ಯಾವಾಗಿದೆ? ಡಿಗ್ರೀಸ್. ನೋಡ್ರಿ ಒಂದು ಉದಾಹರಣೆ ಕೊಡ್ತೇನೆ ನೋಡ್ರಿ.
ಫಾರ್ ಎಕ್ಸಾಂಪಲ್ 0 1 1 2 3 ನೆಕ್ಸ್ಟ್ 5 ನೆಕ್ಸ್ಟ್ ಕ್ವಶನ್ ಮಾರ್ಕ್ ಅಂತ ಇರ್ತೈತೆ ರೀ. ಕ್ರಮೇಣವಾಗಿ ಇನ್ಕ್ರೀಸ್ ಆಗ್ಯಾವ ಡಿಗ್ರೀಸ್ ಆಗ್ಯಾವ. ಇನ್ಕ್ರೀಸ್ ಆಗ್ಯಾವ ಅಂದ್ರೆ ನೋಡ್ರಿ ಇವು ಎರಡು ಕೂಡಿಸ್ರಿ 0 + 1 ಕೂಡಿಸ್ರಿ 1 ಹೌದಿಲ್ಲ ಇಲ್ಲಿ ಬರ್ದಾರ ನೋಡ್ರಿ. ಅದೇ ರೀತಿ ಇಲ್ಲಿ 2 ಬರ್ಬೇಕಾದ್ರೆ ಇವು ಎರಡು ಕೂಡಿಸ್ಯಾರ 1 + 1 ಎಷ್ಟು ರೀ 2 ಇಲ್ಲಿ ಬರ್ದಾರ ನೋಡ್ರಿ. ಇದು 3 ಬರ್ಬೇಕಾದ್ರೆ 1 + 2 ಕೂಡಿಸ್ರಿ 3 ಇಲ್ಲಿ ಐತೆ ರೀ. ಈಗ 5 ಬರ್ಬೇಕಾದ್ರೆ 2 + 3 ಮಾಡ್ರಿ 5 ಬಂತಲ್ರಿ. ಹಂಗ್ರಿ ಇಲ್ಲಿ ಬರ್ಬೇಕಾದ್ರೆ ಏನು ಮಾಡ್ಬೇಕ್ರಿ ಸರ್ ಅಂದಾಗ 5 + 3 ಕೂಡಿಸ್ರಿ ಎಷ್ಟಾತ್ರಿ 8. ಅದೇ ರೀತಿ ಇನ್ನೊಂದು ಉದಾಹರಣೆ ಕೊಡ್ತೇನೆ ನೋಡ್ರಿ 2 4 8 16 32 64 ಕ್ವಶನ್ ಮಾರ್ಕ್ ಅಂತ ಇರ್ತೈತೆ. ನಾ ಹೇಳಿ ಸಂಖ್ಯೆಗಳು ಇನ್ಕ್ರೀಸ್ ಆಗ್ಯಾವ ಡಿಗ್ರೀಸ್ ಆಗ್ಯಾವ. ಇನ್ಕ್ರೀಸ್ ಆದರೆ ಏನಿರ್ತಾವ ಅಂದಾಗ ಇಂಟು ಇರ್ತದ ಬಿಟ್ರೆ ಪ್ಲಸ್ ಇರ್ತಾವ ನೋಡ್ರಿ. ಈಗ ನೋಡ್ರಿ 2 ಇದ್ದಿದ್ದು 4 ಐತೆ ಅಂದ್ರೆ 2 × 2 ಎಷ್ಟು ರೀ 4. 4 2 ಎಷ್ಟು ರೀ ನೀವೇ ಹೇಳ್ರಿ 8 ರೀ. 8 2 16 ರೀ. 16 2 ಎಷ್ಟು ಅಂದಾಗ 32 ರೀ. ಈಗ ಇಲ್ಲಿ 32 2 ಎಷ್ಟು ಅಂದಾಗ 64 ರೀ. 64 2 ಅನ್ಬೇಕಲ್ರಿ 128 ರೀ. ಹಾಗಾದ್ರೆ ಸರಿಯಾದ ಆನ್ಸರ್ ಎಷ್ಟು ರೀ 108. ಹಾಗಾದ್ರೆ ಸಂಖ್ಯೆಗಳು ಏರಿಕೆ ಆದ್ರೆ ಪ್ಲಸ್ ಅಥವಾ ಇಂಟು ಕ್ರಿಯೆ ಇರ್ತವ. ಹಾಗಾದ್ರೆ ಸಂಖ್ಯೆಗಳು ಡಿಗ್ರೀಸ್ ಆದರೆ ಇಳಿಕೆ ಆದರೆ ನೆನ್ಪಿಟ್ಕೋರಿ ಇಳಿಕೆ ಆದರೆ ಏನಿರ್ತಾವ ಅಂದ್ರೆ ಮೈನಸ್ ಅಥವಾ ಡಿವೈಡೆಡ್ ಬೈ ಕ್ರಿಯೆಗಳು ಇರ್ತಾವೆ. ಇವು ಎರಡು ನೋಟ್ಗಳನ್ನು ಬರ್ಕೋರಿ. ನೋಡಿ ಏರಿಕೆ ಆದ್ರೆ ಪ್ಲಸ್ ಅಥವಾ ಇಂಟು ಇರ್ತಾವ, ಇಳಿಕೆ ಆದ್ರೆ ಮೈನಸ್ ಅಥವಾ ಡಿವೈಡ್ ಬೈ ಇರ್ತಾವ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಅಲ್ರಿ. ಹಾಗಾದ್ರೆ ಕ್ವಶನ್ ನಂಬರ್ 1 ಈ ಸರಣಿಯನ್ನು ಪೂರ್ಣಗೊಳಿಸಿ ಅಂದರ್. ಅರೆ ಪ್ರಶ್ನೆ ಈ ಥರ ಇದೆ 6 9 15 24 39 63 ಕ್ವಶನ್ ಮಾರ್ಕ್ ಅಂತ ಐತಿ. ನಾನು ಹೇಳಿದ್ದೆ ನಿಮಗೆ ಏನಂದ್ರೆ ಸಂಖ್ಯೆಗಳು ಕ್ರಮೇಣವಾಗಿ ಏನಾಗೈತೆ ಅಂದಾಗ ಇನ್ಕ್ರೀಸ್ ಆಗೈತೆ ಡಿಕ್ರೀಸ್ ಆಗೈತೆ ನೋಡ್ರಿ. ಈಗ ಆ ರೀತಿ ಇಲ್ಲಿ ಏಕದಮ 63 ಆಗೈತೆ ಇನ್ಕ್ರೀಸ. ಇಲ್ಲಿ ಮೋಷನ್ ಶುಡ್ ಏನಾಗೈತಿ ಪ್ಲಸ್ ಮಾಡಿರ್ತಾರ ಅಥವಾ ಇಂಟೂರ್ ಮಾಡ್ಬೇಕು. ಈ ಎರಡು ನಂಬರ್ಗಳನ್ನ ನೋಡ್ಕೋಬೇಕು, ಅಬ್ಸರ್ವೇಷನ್ ಮಾಡ್ಬೇಕು. 6 + 9 15 ಆಗ್ತೈತೆ ನೋಡ್ರಿ. 6 + 9 15 आता है क्या देखो आता है ना. ಓ ಈ ಟ್ರಿಕ್ಸ್ನ ಯೂಸ್ ಮಾಡ್ಕೋಬೇಕು. ಈಗ 24 ಆಗ್ಬೇಕಾ 24 ಆಗ್ಬೇಕಾದ್ರೆ ಇವನ್ನ ಎರಡು ಕೂಡಿಸ್ಕೊರಿ 15 ಮತ್ತು 9 ಕೂಡಿಸ್ಕೊರಿ. 15 + 9 ಕೂಡಿಸ್ರಿ ಎಷ್ಟು ರೀ 24 आता है क्या देखो. ಇನ್ನು 39 ಆಗ್ಬೇಕಾದ್ರೆ 15 + 24 ಕೂಡಿಸ್ರಿ ಅಪ್ಪೋ ಬೆಲ್ಲದ ಚಾ ಕೂಡಿಸ್ತೇನೆ 39 ಆತ. ಹಾಗಾದ್ರೆ 39 ಆಗೈತೆ. ಈಗ 63 ಆಗ್ಬೇಕಾದ್ರೆ ಇವ್ನ ಎರಡನ್ನು ಏನು ಮಾಡ್ಬೇಕು ಕೂಡಿಸ್ಬೇಕಾ 39 + 24 ಕೂಡಿಸ್ರಿ. ಹಾಗಾದ್ರೆ 30 20 50 59 63 ಆತ ಐಕೆ. ಹಾಗಾದ್ರೆ ಇಲ್ಲಿ ಬರಬೇಕಾದ್ರೆ ಅವನೇನು ಕೂಡಿಸ್ಬೇಕು ಇವನ್ನ ಎರಡು ಕೂಡಿಸ್ರಿ. ಹಾಗಾದ್ರೆ 63 + 39 ಕೂಡಿಸ್ರಿ 60 30 90 91 99 1 3 102. ಹಾಗಾದ್ರೆ ಸರಿಯಾದ ಆನ್ಸರ್ ಎಷ್ಟು ಅಂದಾಗ 102 ಬಂತ್ರಿ. ಹಾಗಾದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಇದೇ ರೀತಿ ಇನ್ನೊಂದು ಕ್ವಶನ್ ಬಿಡಿಸೋಣ. ಬಿಡಿಸ್ರಿ ಅದನ್ನು. ಈ ಸರಣಿಯನ್ನು ಪೂರ್ಣಗೊಳಿಸಿ 5 7 12 19 31 50 ಮುಂದೆ ಬರುವಂಥ ಸೀರೀಸ್ ಯಾವುದು ಕಮೆಂಟ್ ಮಾಡಿರಿ. ಪಟ ಕಮೆಂಟ್ ಮಾಡಿರಿ ನೋಡೋಣ. ಅಪ್ಪೋ ಬೆಲ್ಲದ ಚಾ ಕುಡಿಸ್ತೇನೆ ನೋಡ್ರಿ. 102 81 100 139 ಬೋಲೋಸಿ. ಬಂದ್ರೆ ಲೆಕ್ಕ ಬಂದ್ರೆ ಬರ್ತಾವ, ಇಲ್ಲಂದ್ರೆ ಇಲ್ಲ. 7 5 7 12 19 31 50 ಇನ್ನು ಮುಂದೆ ಬರುವಂಥ ಸಿರೀಸ್ ಯಾವುದಂದಾಗ ಏನು ನೋಡ್ರಿ ಇವನ್ನ ಎರಡನ್ನೂ ಕೂಡಿಸ್ಕೋಬೇಕಪ್ಪ. ಏನು ಮಾಡ್ಬೇಕು ಕೂಡಿಸ್ಕೊ ನೋಡ್ರಿ. 5 + 7 ಕೂಡಿಸ್ರಿ. 5 + 7 ಎಷ್ಟು 12 ಆತೈಕೆ. ಹಂಗಾದ್ರೆ 12 + 7 ಮಾಡ್ಕೋರಿ ಎಷ್ಟಾತ್ರಿ 19 ಆತೈಕೆ ನೋಡ್ರಿ. 31 ಆಗ್ಬೇಕಂದ್ರೆ 12 + 19 ಮಾಡ್ಕೊರಿ 31. ಇಲ್ಲಿ 50 ಆಗ್ಬೇಕಂದ್ರೆ 19 + 31 15. ಹಾಗಾದ್ರೆ ಇಲ್ಲಿ ಮುಂದೆ ಬರ್ಬೇಕಾಗಿರೋದು ಯಾವುದಂದಾಗ ಇವನ್ನ ಎರಡು ಕೂಡಿಸ್ಕೋಬೇಕು. ಹಾಗಾದ್ರೆ 31 + 50 50 30 81 81 ರೈಟ್ ಆನ್ಸರ್ ಯಾವುದಂದಾಗ 81. ಬಿ ಇಸ್ ರೈಟ್ ಆನ್ಸರ್. ಅರ್ಥ ಆಗತೈತಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಮುಂದೆ ಹೋಗ್ರಿ. ತಿಳಿಯಾತೈತಿ. ತಿಳಿದ್ರೆ ಒಂದು ಕಮೆಂಟ್ ಮಾಡಿರಿ ಪಟ ಅಪ್ಪು ಬೆಲ್ಲದ ಚಾ ಕುಡಿಸ್ತೇನೆ ಅಂತ ಒಂದು ಕಮೆಂಟ್ ಮಾಡಿರಿ ನೋಡೋಣ. ಓಕೆ ಇಲ್ಲೊಂದು ಇದನ್ನು ನೋಡಿರಿ. ದಿಸ್ ಈಸ್ RSI ಕ್ವಶನ್ ರೀ. RSI 2023ದಲ್ಲಿ ಕೇಳಿದಂಥ ಕ್ವಶನ್ ರೀ.
ಹಾಗಾದ್ರೆ ಇಲ್ಲೊಂದು ಸಿರೀಸ್ ಐತಿ, ಏನೈತೆ ಅಂದಾಗ 0 1 1 2 3 5 8 13 20 ನೆಕ್ಸ್ಟ್ ಯಾವ ಸೀರೀಸ್ ಬರ್ತೈತಿ ಅಂತ ಕೇಳ್ಯಾರ. ಹಾಗೆ ನೋಡ್ರಿ ಸಂಖ್ಯೆಗಳು ಕ್ರಮೇಣವಾಗಿ ಇನ್ಕ್ರೀಸ್ ಆಗ್ಯಾವ ಅಂದ್ರೆ ಏನಿರ್ತಾವ ಅಂತ ಹೇಳೀನಿ, ಪ್ಲಸ್ ಆರ್ ಇರ್ತಾವ ಬಿಟ್ರ ಇಂಟೋರ್ ಇರ್ತಾವ ನೋಡ್ರಿ. ಇವ್ನ ಪ್ಲಸ್ ಮಾಡ್ಯಾರ ನೋಡ್ರಿ. 0 + 1 1 ಇಲ್ಲೈತೆ ನೋಡ್ರಿ. 1 + 1 ಎಷ್ಟ್ರಿ 2 ಇಲ್ಲೈತೆ ನೋಡ್ರಿ. 2 + 1 3 ಹೌದಿಲ್ಲ ಇಲ್ಲೈತೆ ನೋಡ್ರಿ. ಈಗ 2 + 3 ಮಾಡ್ರಿ 5 ಇಲ್ಲೈತೆ ನೋಡ್ರಿ. ಹಾಗಾದ್ರೆ 8 ಬರ್ಬೇಕಾದ್ರೆ 3 + 5 ಮಾಡ್ರಿ 8 ಬಂತಾರೆ. ಹಾಗಾದ್ರೆ 13 ಬರ್ಬೇಕಾದ್ರೆ 8 + 5 ಮಾಡ್ರಿ 13. ಈಗ 21 ಬರ್ಬೇಕಂದ್ರೆ 13 + 8 ಮಾಡ್ರಿ 21. ಹಂಗಾರೆ ಇಲ್ಲಿ ಮುಂದೆ ಬರ್ಬೇಕಾದ್ರೆ ಏನೇನು ಕೊಡಿಸ್ತೀರಿ ಅಂದ್ರೆ 13 + 21 ಎಷ್ಟ್ರಿ 21. 10 20 30 33 33 1 34. ರೈಟ್ ಆನ್ಸರ್ ಯಾವುದಂದಾಗ ರೈಟ್ ಆನ್ಸರ್ 34. ಎ ಇಸ್ ರೈಟ್ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಹೌದಿಲ್ಲ? ಹಾಗಾದ್ರೆ ನೆಕ್ಸ್ಟ್ ಮುಂದೆ ಹೋಗನ್ರಿ. ಓಕೆ, ಇಲ್ಲೊಂದು ಅದ ನೋಡ್ರಿ. ಈ ಸರಣಿಯನ್ನು ಪೂರ್ಣಗೊಳಿಸಿ. ನೋಡ್ರಿ 2 ಅದ, 5 ಅದ, 9 ಅದ, 19 ಅದ, 37 ಅದ. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಐತಿ ನೋಡ್ರಿ. ನೀವು ಥಿಂಕಿಂಗ್ ಮಾಡ್ಬೇಕು. ಹೆಂಗೆ ಮಾಡ್ಬೇಕಂದ್ರೆ ಈಗ ನೋಡ್ರಿ 2 5 ಕೂಡಿಸ್ರಿ 7. ಸರಿ, ಇಲ್ಲಿ 7 ಇಲ್ಲ. ಓ ಮೈ ಗಾಡ್ ಜಿಲ್ಲ, ನಾನು ಹಿಂಗೆ ಥಿಂಕ್ ಮಾಡಬೇಡ್ರಿ. ಓ ಇಲ್ಲಿ 7 ಇದ್ರೆ ನಾನು ಹಿಂಗೆ ಥಿಂಕ್ ಮಾಡ್ತಿದ್ದೆ. ಈಗ ಏನಾಗ್ತೈತೆ ಅಂದ್ರೆ ಸ್ವಲ್ಪ ವಿಚಾರ ಮಾಡಿರಿ. 2 2 ಎಷ್ಟು ನೋಡ್ರಿ, ಪ್ಲಸ್ ಮಾಡಿಲ್ಲ ಅಂದ್ರೆ ಇಂಟು ಮಾಡಿರಿ. 2 2 ಎಷ್ಟು ಅಂದಾಗ 4 ರೀ. 4ಕ್ಕೆ 1 ಕೂಡಿಸ್ರಿ 5 ಬಂತಲ್ಲ ರೀ. ಇಲ್ಲೈತೆ ನೋಡ್ರಿ. 5 2 ಎಷ್ಟು ನೋಡ್ರಿ, ನೀವು ಹೇಳ್ರಿ. 5 2 10 ರೀ. 10 ಆ್ಯಕ್ಚುಲಿ ನೀವು 9 ಬರ್ದಾನಂದ್ರೆ ಒಂದು ಮೈನಸ್ ನೋಡ್ರಿ. ಇದ್ರ ಮ್ಯಾಗ ತಿಳ್ಕೊಬೇಕು. ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್, ಇದು ಮೈನಸ್, ಇದು ಮೈನಸ್ ಆಮೇಲೆ ಪ್ಲಸ್, ಹಿಂಗೆ ಕಂಟಿನ್ಯೂ ಸೀರೀಸ್ ಹೋಗ್ತದೆ. 19 2 ಎಷ್ಟು ರೀ 18. ಮೈನಸ್ ಪ್ಲಸ್ ಪ್ಲಸ್ ಮಾಡ್ಬೇಕ್ರಿ ಅಪ್ಪು 19. 19 2 ಎಷ್ಟು ಅಂದಾಗ 18. 19 2 38 ರೀ. 18 ಅಲ್ರಿ 38. ಅದಕ್ಕೆ ಒಂದು ಏನು ಮಾಡ್ಬೇಕ್ರಿ ಮೈನಸ್ ಮಾಡಿರಿ 37. ಆತ ಯಾಕೆ ದೇಕು ಹಂಗಾರ 37 2 ಅನ್ಬೇಕು ಹೌದಿಲ್ಲ. 37 2 ಎಷ್ಟು ಅಂದಾಗ 30 30 60 7 7 14 61 14 74. ಈಗ ಇಲ್ಲಿ ಮೈನಸ್ ಮಾಡಿ ಅಂದರೆ ಇಲ್ಲಿ ಏನು ಮಾಡ್ಬೇಕು ಈಗ ಪ್ಲಸ್ 74 + 1 ಎಷ್ಟು ಅಂದಾಗ 75. ರೈಟ್ ಆನ್ಸರ್ ಯಾವುದು ಅಂದಾಗ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಇದೇ ಥರನೇ ನಿಮ್ಗೆ ಒಂದು ಕ್ವಶನ್ ಕೊಡ್ತೀನಿ, ಸಾಲ್ವ್ ಮಾಡ್ತೀರಿ. ಕಮೆಂಟ್ ಮಾಡಬೇಕು. ನಮಗೆ ಕಮೆಂಟ್ ಮಾಡೋದ್ರಿಂದ ನಿಮಗೆ ಏನಾಗ್ತೈತೆ ಅಂದ್ರೆ ನಿಮ್ಮ ನಾಲೆಜನ್ನು ಇನ್ಕ್ರೀಸ್ ಮಾಡ್ಕೋತೀರಿ. ಇದನ್ನು ಕಮೆಂಟ್ ಮಾಡಿರಿ. ನಾನು ತಟ್ ಅಂತ ಕಮೆಂಟ್ ಮಾಡಿರಿ. ಈ ಸರಣಿಯನ್ನು ಪೂರ್ಣಗೊಳಿಸಿ. ಟೇಕ್ ಎ ಓನ್ ಟೈಮ್ ಪ್ಲೀಸ್ ಕಮೆಂಟ್ ದಿಸ್ ಆನ್ಸರ್. 2 5 11 23 47. ಆಪ್ಷನ್ ಎ 85, ಆಪ್ಷನ್ ಬಿ 75, ಆಪ್ಷನ್ ಸಿ 95, ಆಪ್ಷನ್ ಡಿ 78. ಕಮೆಂಟ್ ಮಾಡಿರಿ ನೋಡೋಣ. ಈಗ ಜಸ್ಟ್ ಹೇಳಿದ್ನಲ್ರಿ ಅಪ್ಪ, ಅದೇ ರೀತಿನ ಬಿಡಿಸ್ಬೇಕು. ಏನಂದ್ರೆ ಎಷ್ಟು ಸಿಂಪಲ್ ಐತೆ ನೋಡ್ರಿ. ಇವು 2 ಕೂಡಿಸ್ರಿ 7 ಆಗಿಲ್ಲ. ಹಂಗಾದ್ರೆ ನಾವು ಥಿಂಕ್ ಮಾಡಿ ತಪ್ಪೈತೆ. ಅದಕ್ಕೆ ಹಿಂಗೆ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ 2 2 ಎಷ್ಟು 4 ಆಪ್. 4ಕ್ಕೂ 1 ಕೂಡಿಸ್ರಿ ಎಷ್ಟು ರೀ 5. 5 2 ಎಷ್ಟಪ್ಪು 10. 10ಕ್ಕೆ 1 ಕೂಡಿಸ್ರಿ 11. 11 2 ಎಷ್ಟು ಅಂದಾಗ 22. 22ಕ್ಕೆ 1 ಕೂಡಿಸ್ರಿ 23. 23 2 ಎಷ್ಟು ಅಂದಾಗ 46 ಹೋದಿಲ್ಲ. 46ಕ್ಕೆ 1 ಕೂಡಿಸ್ರಿ 47. 47 ಎಷ್ಟಲೇ ಅನ್ಬೇಕಪ್ಪ ಈಗ 2 ಅನ್ಬೇಕು. 47 2 80 1 14 94 ರೀ ಅಪ್ಪು. 94ಕ್ಕೆ ಎಷ್ಟು ಕೂಡಿಸ್ಬೇಕು 1 ಕೂಡಿಸ್ರಿ ಎಷ್ಟಾಯ್ತು 95. ನಮ್ಮ ರೈಟ್ ಆನ್ಸರ್ ವಿಲ್ ಬಿ 95. ಹಂಗಾರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಹಾಗಾದ್ರೆ ನೆಕ್ಸ್ಟ್ ಮುಂದೆ ಹೋಗೋಣ್ರಿ. ಅಂಡರ್ಸ್ಟ್ಯಾಂಡ್ ಆದ್ರೆ ಒಂದು ತಮ್ಮ ಸಿಂಬಲ್ ಹಾಕ್ರಿ. ಹಂಗೆ ಪಟ ಅಪ್ಪು ಬೆಲ್ಲದ ಚಾ ಕುಡಿಸ್ತೀನಿ. ಫಸ್ಟ್ ಕ್ಲಾಸ್ ನಂದು ಇವತ್ತು. ನೋಡೋಣ. ಈ ಸರಣಿಯನ್ನು ಪೂರ್ಣಗೊಳಿಸಿ. ಏನೇನೈತಂದಾಗ ಈ ಒಂದು ಕ್ವಶನ್ 3 7 15 31 63 ಕ್ವಶನ್ ಮಾರ್ಕ್. ಪಟ ಬಿಡಿಸ್ಬೇಕ. ಆಪ್ಷನ್ 136 137 126 127. ಪಟ ನೋಡ್ರಿ ಇಲ್ಲಿ ಎಷ್ಟು ಈಸಿ ಐತೆ ನೋಡ್ರಿ. ಇವನೇ 3 ಮತ್ತು 7 ಕೂಡಿಸಿ 10. ದೇವ್ರನಿಗೆ ಇಲ್ಲ ಅಂದ್ರೆ ಹಿಂಗೆ ಥಿಂಕ್ ಮಾಡ್ರಿ. 3 2 ಎಷ್ಟು 6 6ಕ್ಕೆ 1 ಕೂಡಿಸ್ರಿ ಎಷ್ಟಾಯ್ತು 7 ಬಂತ. 7 2 ಎಷ್ಟು 14. 14ಕ್ಕೆ 1 ಕೂಡಿಸ್ರಿ ಅಪ್ಪು 15.
15 ಎರಡಲೇ ಎಷ್ಟು 30. 30ಕ್ಕೆ ಒಂದು ಕೂಡಿಸ್ರಿವ ನನ್ನ ಬಂಗಾರ ಗಿಂಡಿ 31 ಎರಡಲೇ ಎಷ್ಟು 62. ಅದಕ್ಕೊಂದು ಕೂಡಿಸ್ರಿ 63. ಈಗ 63 ಎರಡಲೇ ಅನ್ಬೇಕು ಹೌದಿಲ್ಲ. 63 ಎರಡಲೇ ನಂಗೆ 63 ಮಗ್ಗಿನ ಬರೋದಿಲ್ಲ ಅಂತ ಅನ್ಕೊರಿ. 60 120 ಹ್ಞೂ ಅನ್ರಿ. 3 3 6 126 ಹೌದಿಲ್ಲೋ? ಸರಿಯೋ ತಪ್ಪು? ಹಾಂ ಸರಿ. ಹಾಗಾದ್ರೆ 126ಕ್ಕೆ ಒಂದು ಕೂಡಿಸ್ರಿ ಎಷ್ಟಾದ್ರಿ 127. 127 ರೈಟ್ ಆನ್ಸರ್ ವಿಲ್ ಬಿ ಡಿ ಇಸ್ ರೈಟ್ ಆನ್ಸರ್. 127 ಈಸ್ ರೈಟ್ ಆನ್ಸರ್. ಎಸ್. ಹಾಗಾದ್ರೆ ಇದನ್ನು ಬಿಡಿಸ್ರಿ ನಾನು. ಈ ಸರಣಿಯನ್ನು ಪೂರ್ಣಗೊಳಿಸಿ ಏನೈತಂದ್ರಾಗ 2 7 27 107 ಕ್ವಶನ್ ಮಾರ್ಕ್ ಬೋಲೋ. ಆಪ್ಷನ್ ಎ 426 420 ಕರೆಕ್ಟ್. 420 ಇಟ್ಟಾರ ನೋಡ್ರಿ ಅವರು. 427 428. ಹಾಂ ಬಿಡಿಸ್ರಿ. ಬಿತ್ತು ಬಡಿಗೆ ಮಾಸ್ತರ ಬಿತ್ತಲೆ ಬಡಿಗೆ ಅನ್ನೋದೇನು ಇಲ್ಲಿ ನೋಡ್ರಿ. ನನ್ನ ಬಂಗಾರ ಗಿಂಡಿ 2 ಎಷ್ಟಲೇ 8 2 4 8 8ಕ್ಕೆ ಒಂದು ಮೈನಸ್ ಮಾಡ್ಯಾರ 7 ಆತ. ಯಾಕೆ 7 4 ಎಷ್ಟು 28 ಮೈನಸ್ 1 27 ಬಂತ. 27 4 ಅನ್ರಿ 108. 108ಕ್ಕೆ ಒಂದು ಮೈನಸ್ ಮಾಡಿರಿ 107 ಹೌದಿಲ್ರಿ. ಹಾಗಾದ್ರೆ 107 ಎಷ್ಟಲೇ ಅನ್ಬೇಕ್ರಿ 4. 107 4 428. ಹಾಗಾದ್ರೆ 428 ಹೆಂಗೆ ಬಂತಂದ್ರೆ ಇದನ್ನು 100 ಅಂತ ಅನ್ಕೊರಿ. ಇದನ್ನು 100 ಇದು ಮ್ಯಾಗಿಂದ 7 100 4 400 7 4 28. 400 ಒಂದು 28 428 ಬಂತ. ಅದಕ್ಕೊಂದು ಮೈನಸ್ ಮಾಡಿರಿ 427. ನಮ್ಮ ರೈಟ್ ಆನ್ಸರ್ ಯಾವುದಂದಾಗ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಸರಿ ಐತಿಲ್ಲ? ಹಾಗಾದ್ರೆ ನೆಕ್ಸ್ಟ್ ಮುಂದೆ ಹೋಗ್ರಿ. ಓಕೆ, ಇಲ್ಲೊಂದು ಐತಿ ನೋಡ್ರಿ. ಈ ಸರಣಿಯನ್ನು ಪೂರ್ಣಗೊಳಿಸಿ. 4 ಐತಿ 9 ಐತಿ 19 ಐತಿ 39 ಐತಿ 79 ಐತಿ ಕ್ವಶನ್ ಮಾರ್ಕ್ ಇಟ್ಟಾನ. ಇಲ್ಲಿ ನೋಡ್ರಿ ಈ ಟ್ರಿಕ್ಸ್ ನೋಡ್ರಿ. 9 4 ಕೂಡಿಸ್ರೆ 13 ಇಲ್ಲ ಅಂದ್ರೆ ಇದನ್ನು ಇವ್ನ 2 ಕೂಡಿಸಿ ಮಾಡಿಲ್ಲ ಬಿಟ್ಬಿಡ್ರಿ. 9 ಮತ್ತು 5 ನೋಡ್ರಿ 9 4 36 ಅದು ಇಲ್ಲ ಬಿಟ್ಬಿಡ್ರಿ. ಈಗ ಸಂಖ್ಯೆಗಳು ಕ್ರಮೇಣವಾಗಿ ಏರಿಕೆಗ್ಯವ. ಓಕೆ, ಏರಿಕೆ ಆದ್ರೆ ಈ ಲಾಜಿಕ್ನ ಯೂಸ್ ಮಾಡ್ಕೊ ಅಂತ ಹೇಳಿ. ಒಂದು ಪ್ಲಸ್ ಅರ ಮಾಡಿರ್ತಾರೆ ಬಿಟ್ರೆ ಒಂದು ಇಂಟು ಅರ ಮಾಡಿರ್ತಾರೆ. ಈ ನೋಡ್ರಿ ಇಲ್ಲಿ 4 ಐತಿ ಇಲ್ಲಿ 9 ಐತಿ ಅಂದ್ರೆ 4 ಇದ್ದಿದ್ದು 9 ಆಗ್ಬೇಕಾದ್ರೆ ಎಷ್ಟು ಕುಡಿಸ್ಯಾರ 5 ಕುಡಿಸ್ಯಾರ. ಓಕೆ, ಇಲ್ಲಿ 9 ಇದ್ದಿದ್ದು 19 ಆಗಿರತ್ತಂದ್ರೆ 10 ಕುಡಿಸ್ಯಾರ. 5 1 5 5 2 10 10 2 ಎಷ್ಟು 20. ಇದಕ್ಕೆ ಇಂಟು 2 ಮಾಡ್ಕೊತ ಹೋಗ್ಯಾರಪ್ಪ ಅವರು. 10 2 20 22 ಎಷ್ಟು ಅನ್ಬೇಕು ಈಗ 22 40 40 ಕೂಡಿಸ್ಕೊತ ಹೋಗ್ಯಾರ. 22 ಎಷ್ಟು 40. ಈಗ ಎಷ್ಟು ಕೂಡಿಸ್ಬೇಕು 80 ಕೂಡಿಸ್ಬೇಕು. ಯಾಕಂದ್ರೆ 42 ಎಷ್ಟು ಅಂದಾಗ 80 ನೋಡ್ಬೇಕಾರೆ. 5ಕ್ಕೆ 4ಕ್ಕೆ 5 ಕೂಡಿಸ್ರಿ 9. 9ಕ್ಕೆ 10 ಕೂಡಿಸ್ರಿ 19. 19ಕ್ಕೆ 20 ಕೂಡಿಸ್ರಿ 39. 39ಕ್ಕೆ 40 ಕೂಡಿಸ್ರಿ 79. 79ಕ್ಕೆ 80 ಕೂಡಿಸ್ರಿ 159. ರೈಟ್ ಆನ್ಸರ್ ಯಾವುದು ಅಂದಾಗ ಆಪ್ಷನ್ ಸಿ ಬಿ ಇಸ್ ರೈಟ್ ಆನ್ಸರ್. ತಿಳಿತಾ? ಹಾಗಾದ್ರೆ ಇದು ಅದೇ ಥರನೇ ಇನ್ನೊಂದು ಲೆಕ್ಕ ಕೊಡ್ತೀನಿ, ಸಾಲ್ವ್ ಮಾಡಿ. ಹಾಂ ಬಿಡಿಸ್ರಿ. 1 2 5 10 ಕ್ವಶನ್ ಮಾರ್ಕ್. ಆಪ್ಷನ್ ಎ 18 15 16 17. ಹಾಂ ಕ್ವಿಕ್ಕಾಗಿ ಬಿಡಿಸ್ರಿ. ಬಿತ್ತು ಬಡಿಗೆ ಮಾಸ್. ಈ ಸಣ್ಣ ಸಂಖ್ಯೆನ ಬರ್ಬರ್ತಿ ಏನು ಹಾಕೋತ ಹೋಗೈತೆ ಏರಿಕೆ ಆಗೋತ ಹೋಗೈತಂದ್ರೆ ಕೂಡಿಸಿರ್ತಾರೆ ಬಿಟ್ರೆ ಏನು ಮಾಡಿರ್ತಾರೆ ಇಂಟು ಮಾಡಿರ್ತಾರೆ. ನೋಡಿ 2 ಇದ್ದಿದ್ದು 1 ಇದ್ದಿದ್ದು 2 ಆಗೈತೆ ಅಂದ್ರೆ 1 ಕೂಡಿಸ್ಯಾರ. 1 + 1 2. 2 ಇದ್ದಿದ್ದು 5 ಆಗೈತೆ ಅಂದ್ರೆ ಇದಕ್ಕೆ ಎಷ್ಟು ಕೂಡಿಸ್ಯಾರ 3 ಕೂಡಿಸ್ಯಾರ. 3 5 ಇದ್ದಿದ್ದು 10 ಆಗೈತೆ ಅಂದ್ರೆ 5 ಕೂಡಿಸ್ಯಾರ. ಇವು ಯಾವ ಸಂಖ್ಯೆಗಳು ನೋಡು 1 3 5. ದಿಸ್ ಈಸ್ ಬೆಸ ಸಂಖ್ಯೆಗಳು. ನಾ ಹೇಳಿದ್ನಲ್ರಿ ಬೆಸ ಸಂಖ್ಯೆಗಳು. ಹಾಗಾದ್ರೆ ಬೆಸ ಸಂಖ್ಯೆಗಳು 1 3 5 ಆಮೇಲೆ ನೆಕ್ಸ್ಟ್ ಬರೋದು ಯಾವ್ದು ಇಲ್ಲಿ 7 ಬರ್ಬೇಕಾ. ಹಾಗಾದ್ರೆ 7 ಬರ್ಬೇಕಂದ್ರೆ 10ಕ್ಕೆ 7 ಕೂಡಿಸ್ರಿ 17. ಇಲ್ಲಿ ಒಂದು ವೇಳೆ ಇನ್ನೊಂದು ಕ್ವಶನ್ ಮಾರ್ಕ್ ಇತ್ತಂದ್ರೆ ಇದಕ್ಕೆ ಎಷ್ಟು ಕೂಡಿಸ್ತೀರಿ ಹೇಳ್ರಿ, ಕಮೆಂಟ್ ಮಾಡಿರಿ ಪಟಾಪಟ. ಹಾಂ ಬಿಡಿಸ್ರಿ, ಕಮೆಂಟ್ ಮಾಡಿರಿ ಎಷ್ಟು ಕೂಡಿಸ್ತೀರಿ 9 ಕೂಡಿಸ್ತೀರಿ. ಹಾಗೆ ಇನ್ನೊಂದು ಏನಾರು ಕ್ವಶನ್ ಮಾರ್ಕ್ ಇತ್ತಂದ್ರೆ ಇದಕ್ಕೆ ಎಷ್ಟು ಕೂಡಿಸ್ತೀರಿ 11 ಕೂಡಿಸ್ತೀರಿ. ಹಾಗೆ 13 ಇದೇ ಥರ. ಹಾಗಾದ್ರೆ ಈ ಸದ್ಯಕ್ಕೆ ಈ ಪ್ರಶ್ನೆಗೆ ಆನ್ಸರ್ ಯಾವುದು ಅಂದಾಗ 17 ಸರಿ ಆನ್ಸರ್. ತಿಳಿತಾ? ಹಾಗಾದ್ರೆ ಇನ್ನೊಂದು ಕೊಡ್ತೀನಿ, ಸಾಲ್ವ್ ಮಾಡಿರಿ. ಈ ಸರಣಿಯನ್ನು ಗೊಳಿಸ್ರಿಪ್ಪ ನೋಡೋಣ. ಈ ಸರಣಿಯನ್ನು ಪೂರ್ಣ ಹೆಂಗೆ ಗೊಳಿಸ್ತೀರಿ? 8 ಐತೆ, ಆಮೇಲೆ 14 ಐತೆ, 26 ಐತೆ, 44 ಐತೆ,
68 ಐತಿ ಕ್ವಶನ್ ಮಾರ್ಕ್. ಹಾಂ, ಪಟ ಪಟ ಬಿಡಿಸ್ರಿ. ಹೆಂಗೆ ಬಿಡಿಸ್ತೀರಿ ನೋಡ್ರಿ. ಹೆಂಗೆ ಬಿಡಿಸ್ತೀರಿ, ಎಲ್ಲಿಗೆ ಅದೇವೆ ಅಂದ್ರೆ ಈಗ ಹಾಂ ಬಿಡಿಸ್ರಿ, ಪಟ ಪಟ ಬಿಡಿಸ್ಬೇಕು. 8 ಐತಿ, 14 ಐತಿ, 26 ಐತಿ, 44 ಐತಿ, 68 ಐತಿ. ಈಗ ನೋಡ 8 ಹೋಗಿ 14 ಆಗೈತೆ ಅಂದ್ರೆ 6 ಕೂಡ್ಸ್ಯಾರ, ಹೌದಾ? ಇನ್ನು 14 ಹೋಗಿ 26 ಐತೆ ಅಂದ್ರೆ 12 ಕೂಡ್ಸ್ಯಾರ, 12 ಕೂಡ್ಸ್ಯಾರ. 26 ಇದ್ದಿದ್ದ 44 ಆಗೈತೆ ಅಂದ್ರೆ ನೋಡಿ, ಇದಕ್ಕೆ ಡಿಫ್ರೆನ್ಸ್ 6 ಹೋಗಿಲ್ಲ. 6 1 6, 6 2 12, 6 3 18, 6 4 24, 6 5 ಎಷ್ಟು 30. 68ಕ್ಕೆ 30 ಕೂಡಿಸ್ರಿ 98. ರೈಟ್ ಆನ್ಸರ್ ಯಾವುದು ಅಂದಾಗ 98 ಎಲ್ಲೈತೆ ಅಂದರೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ತಿಳಿತೋ ಇಲ್ಲೋ? ಹಂಗಾದ್ರೆ ನೆಕ್ಸ್ಟ್ ಮುಂದೆ ಹೋಗೋಣ್ರಿ. 5 ಸಾಲ್ವ್ ಮಾಡಿರಿ ನೋಡೋಣ. ಇಲ್ಲಿ ಚಂದ ಐತೆ ನೋಡ್ರಿ. 2 ಐತ್ರಿ, 4 ಐತಿ, 12 ಐತಿ, 48 ಐತ್ರಿ, 240 ರೀ. ಇಲ್ಲಿ ಕ್ವಶನ್ ಮಾರ್ಕ್ ಐತಿ. ಇದನ್ನ ಹೆಂಗೆ ಬಿಡಿಸ್ತೀರಿ ನೋಡ್ರಿ. ಸಂಖ್ಯೆಗಳು ಕ್ರಮೇಣವಾಗಿ ಏರಿಕೆ ಹಾಕೋತ ಹೋಗೈತಿ. ಈಗ 2ಕ್ಕೆ 2 ಕೂಡಿಸ್ರಿ 4 ಆತ್ರಿ. 4ಕ್ಕೆ ಮತ್ತೆ ಎಷ್ಟು ಕೂಡಿಸ್ತೀರಿ? 12 ಆಗ್ಬೇಕಾದ್ರೆ 8 ಕೂಡಿಸ್ತೀರಿ. ಹಿಂಗೆ ಇಲ್ಲಿ ನೋಡಿ, ಥಿಂಕ್ ಮಾಡಿರಿ. ಇಷ್ಟೇ ಐತಿ ನೋಡ್ರಿ. ಸಂಖ್ಯೆಗಳು ಕ್ರಮೇಣವಾಗಿ ಏರಿಕೆ ಆದ್ರೆ ಒಂದು ಪ್ಲಸ್ ಅರ ಮಾಡಿರ್ತಾರೆ, ಬಿಟ್ಟರೆ ಏನು ಮಾಡಿರ್ತಾರೆ, ಇಂಟೂರು ಮಾಡಿರ್ತಾರೆ. ನೋಡ್ರಿ, ಇಟ್ಟು ಸಿಂಪಲ್ ಐತಿ ನೋಡ್ರಿ. 2 × 2 4 ಬಂತ. 4 3 ಎಷ್ಟು ಹೇಳ್ರಿ? 12. 2 ಆಮೇಲೆ 3 ಬಂತ. 12 4 ಎಷ್ಟು? 48. 48 5 250. 2 ಬಂತು, 3 ಬಂತು, 4 ಬಂತು, 5 ಬಂತು ಅಂದ್ರೆ ಇಲ್ಲಿ ಎಷ್ಟು ಬರ್ಬೇಕ್ರಪ್ಪ? 6 ಬರ್ಬೇಕಾ? ಅರೆ 240 × 6 ಮಾಡ್ಬೇಕಂದ್ರೆ ಭಾಳ ಬುದ್ಧಿ ಬಿಡ್ರಿ. ಈ 0 ಬಿಟ್ಬಿಡ್ರಿ, ಸರಿಯಾಗಿ ಹೋಗಲಿ ರೀ. ಅಂತ 6 2 ಎಷ್ಟು ರೀ? 12. 120 ರೀ. 4 6 ಎಷ್ಟು? 24. 120 ಒಂದು 24 144. ಇಲ್ಲಿಂದ ಏನೈತ್ರಿ? 0 ಐತಿಲ್ಲ, 0. ಹಾಗಾದ್ರೆ 1440. ಹಂಗಾರೆ ರೈಟ್ ಆನ್ಸರ್ ಯಾವುದು ಅಂದಾಗ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಅರ್ಥ ಆಗತೈತಿ? ಹಂಗಾದ್ರೆ ಇನ್ನೊಂದು ಸಾಲ್ವ್ ಮಾಡ್ರಿ ನೋಡೋಣ. ಹಾಂ, ಇಲ್ಲಿ ಐತೆ ನೋಡಿ, ಭಾಳ ಚಂದ ಐತೆ ನೋಡ್ರಿ. 3 3 6 18 72 360. ಕ್ವಶನ್ 3 3 6 ಮೂಲಂಗಿ ಸಾರು. ನೀವು ಲವರ್ ಯಾರು ಅಂತ ಅನ್ಬಾರ್ದ್ರಿ. ಹಾಂ, ನಮ್ಮ ಕಡೆ ಅಂತಿರ್ತಾರೆ, ಸಣ್ಣವರಿದ್ದಾಗ ಆಡ್ತಿದ್ದು ನಾವು. ಎಸ್, ಹಂಗಿದ್ರೆ ಆನ್ಸರ್ ಹೇಳ್ರಿ ಸರ್. 3 3 6 ಮೂಲಂಗಿ ಸಾರು. ನಿನ್ನ ಲವರ್ ಯಾರು ಅಂತ ಅನ್ಬಾರ್ದು, ಹೌದಿಲ್ಲ? ಹಾಂ, ಪಟ ಹೇಳ್ರಿ, ಪಟ ಬಿಡಿಸ್ಬೇಕು. ಬಿತ್ತು ಬಿಡಿ ಮಾಸ್ತರ್. ಇಲ್ಲಿ ನೋಡ್ರಿ, 3 1 3 ಆ್ಯಪ್, 3 2 ಎಷ್ಟು? 6. 6 3 ಎಷ್ಟು? 18. 18 4 72. 72 5 ರೀ 360. 366 ಅನ್ಬೇಕು. ಯಾಕೆ 1 2 3 4 5 6. 6 3 ಎಷ್ಟು? 18. 180. ಆಮೇಲೆ 6 6 36. 180 36 216. ಇಲ್ಲಿ ಏನು ಉದೈತಿ? 0 ಐತಿಲ್ಲ, 0. ಹಂಗ್ರೆ 2116 ಎಲ್ಲೈತಿ ನೋಡ್ರಿ. ಹುಡ್ಕ್ಯಾಡ್ ನೋಡ್ಕೋಬೇಕು. ಯಾಕೋ ನೀವು ಎಕ್ಸಾಮ್ದಾಗ ಏನು ತಪ್ಪು ಮಾಡ್ತೀರಿ ಅಂದ್ರೆ ಆನ್ಸರ್ ಕರೆಕ್ಟ್ ಮಾಡಿರ್ತೀರಿ, ಹ್ಞೂ ಅನ್ರಿ, ಆದರೆ ಟಿಕ್ ಹಾಕುವಾಗ ದಿಕ್ಕು ತಪ್ತೀರಿ. ಹಾಗಾದ್ರೆ 2160 ಹಾಕೋ ಬದಲಿ 1260 ಹಾಕಿ ಮಾಡ್ತಾರೆ ಎಷ್ಟೋ ಮಂದಿ. ಹಿಂಗಾಗಿ ನೋಡಿರ್ಬೇಕಾರೆ 2026 PC ಕ್ವಶನ್ ಎಲ್ಲರೂ ಎಕ್ಸಾಮ್ ಬರ್ದ್ರಿ. ಆದ್ರೆ ಕನ್ಫ್ಯೂಸ್ ಮಾಡ್ಕೊಂಡು ಎಷ್ಟೋ ಮಂದಿ ತಪ್ಪು ಹಾಕಿ 50 60 ಮಾರ್ಕ್ಸ್ ಬಿದ್ದಾವೆ. ಎಸ್ ಆರ್ ನೋ, ಹೌದಿಲ್ರಿ? ಹಾಗಾಗಿ ತಪ್ಪು ಮಾಡಬಾರ್ದು. ಅದಕ್ಕೆ ಹೇಳ್ತಿರ್ತಾರೆ ಏನಂದಾಗ ಧ್ಯಾನ ಚಿತ್ತ ಚಿಕ್ಕೋಡ್ಯಾಗ ಜ್ಞಾನ ಧಾರವಾಡದಾಗ ಇರಬಾರ್ದು. ಅರ್ಥ ಆಯ್ತಾ? ಹಾಗಾದ್ರೆ ನೆಕ್ಸ್ಟ್ ಮುಂದೆ ಹೋಗೋಣ್ರಿ. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ ನೋಡ್ರಿ. ಇದನ್ನು PC ಕ್ವಶನ್ ನೋಡ್ರಿ. ಇದು 2021 ಅಚ್ಚುಮೆಚ್ಚಿನ ಪ್ರೀತಿಯ ಕನಸಿನ ಲಾಟಿ ಕ್ವಶನ್ ರೀ. ಬಿಡಿಸ್ರಿ. 7 49 343 ಕ್ವಶನ್ ಮಾರ್ಕ್. ಹಾಂ ನೋಡಿರಿ, ಎಷ್ಟು ಈಸಿ ಐತೆ ನೋಡಿ. 7 × 7 49. 49 × 7 343. 343 × 7 ಮಾಡ್ಬೇಕಾ? 7 3 21. 2100. 7 4 28. 280. 7 3 21 ಕೂಡಿಸ್ರಿ. 1 10 4 2 2401. ರೈಟ್ ಆನ್ಸರ್ ಎಲ್ಲಿ ಐತೆ ಅಂದಾಗ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೋಡಿರಿ, ಇದನ್ನು ಹೆಂಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಾಗಿತ್ತು. 7 3 ಎಷ್ಟು? 21. ಲಾಸ್ಟ್ 1 ಇರ್ಬೇಕು. ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ. ಥಿಂಕ್ ಮಾಡಿ ಇದನ್ನು ಟಿಕ್ ಹಾಕ್ಬೇಕು. ಟೈಮ್ ಸೇವ್ ಆಗ್ತದಲ್ಲ ಇಲ್ಲಿ, ಹೌದಲ್ಲ? ನೆಕ್ಸ್ಟ್ ಮುಂದೆ ನೋಡ್ರಿ. ಹಾಂ, ಇದು KS ಕ್ವಶನ್.
ಇದು ಕೆ ಎಸ್ದಲ್ಲಿ ಕೇಳಿದಂಥ ಕ್ವಶನ್. 3, 10 ನೋಡ್ರಿ, ಚೆನ್ನಾಗಿ ನೋಡ್ರಿ. 3, 10, 101 ಕ್ವಶನ್ ಮಾರ್ಕ್. ಸರಿ, ಹೆಂಗ್ರಿ ಇದು ನೋಡ್ರಿ. ಇಲ್ಲಿ 3 × 3 6 ಅನ್ನೋಂಗಿಲ್ಲ, 9 ರೀ. 3 × 3 9 ಪ್ಲಸ್ 1 ಎಷ್ಟಾತ್ ರೀ? 10 ಇಲ್ಲಿ ಬರ್ದಾರ ನೋಡ್ರಿ. ಇದೇ 10ನ ತೊಗೊಂಡು ಸ್ಕ್ವೇರ್ ಮಾಡಿರಿ. 10 × 10 ಎಷ್ಟು ರೀ? 100. ಅದಕ್ಕೆ 1 ಕೂಡಿಸ್ರಿ, 101. ಹೌದು ಇಲ್ಲ? ಅದೇ 101 × 101 ಮಾಡಿರಿ. ಎಷ್ಟಾಗ್ತೈತೆ ಅಂದ್ರೆ 10,201. ಅದಕ್ಕೆ ಎಷ್ಟು ಕೂಡಿಸ್ಬೇಕು? 1 ಕೂಡಿಸ್ರಿ, 10,202. ಹಂಗೆ ರೈಟ್ ಆನ್ಸರ್ ಯಾವ್ದು ಅಂದಾಗ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಸರಿನಾ? ನೆಕ್ಸ್ಟ್ ಮುಂದೆ ಹೋಗೋಣ. ಇಲ್ಲಿ ಐತೆ ನೋಡ್ರಿ. ಈ ಸರಣಿಯನ್ನು ಪೂರ್ಣಗೊಳಿಸಿ. ಏನೈತಂದ್ರೆ ಫಸ್ಟ್ನೇದು 729, 243, 81, 27, 9, 3 ಕ್ವಶನ್ ಮಾರ್ಕ್. ಇಲ್ಲಿ ಕ್ವಶನ್ ಮಾರ್ಕ್ ಇರುವಂಥ ಜಾಗದಲ್ಲಿ ಬರುವಂಥ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ಹಾಗಾದ್ರೆ ರೂಲ್ ನಂಬರ್ 2 ಅಪ್ಲೈ ಆಗ್ತದೆ ನೋಡ್ರಿ. ಇದಕ್ಕೆ ಸಂಖ್ಯೆಗಳು ಇಳಿಕೆ ಆದರೆ ನಂಬರ್ ಯಾವಾಗ ಡಿಗ್ರೀಸ್ ಆಗ್ತಾವಲ್ಲ ಅಲ್ಲಿ ಮೈನಸ್ ಅಥವಾ ಡಿವೈಡ್ ಬೈ ಕ್ರಿಯೆಗಳು ಇರ್ತಾವಂತ ಮನೆ ಅಧ್ಯಕ್ಷರೇ ಮುಂಚಿತವಾಗಿ ಹೇಳಿದ್ದೆ. ಹಾಗಾದ್ರೆ ಹಿಂಗೆ ಹೋದ್ರೆ ಎಡಗಡೆಯಿಂದ ಬಲಕ್ಕೆ ಹೋದ್ರೆ ಮೈನಸ್ ಅಥವಾ ಡಿವೈಡ್ ಬೈ ಇರ್ತಾವ. ಹಾಗಾದ್ರೆ ಬಲಗಡೆಯಿಂದ ರೈಟ್ ಸೈಡಿನಿಂದ ಲೆಫ್ಟ್ ಸೈಡಿಗೆ ಬರ್ಬೇಕಾದ್ರೆ ಇದ್ರ ಉಲ್ಟಾ ನೋಡಿ, ಮೈನಸ್ ಅಥವಾ ಡಿವೈಡ್ ಬೈ ಇರ್ತಾವ ಅಂದ್ರಾಗ ಅಲ್ಲಿ ಪ್ಲಸ್ ಅಥವಾ ಏನಿರ್ತಾವ ಇಂಟು. ಯಾಕಂದ್ರೆ ನಾವು ಡಿವೈಡ್ ಬೈ ಬರೋದಿಲ್ಲ ಅನ್ನೋದಕ್ಕೆ ನಾವು ಉಲ್ಟಾ ಬಂದ್ಬಿಡೋಣ ನೋಡ್ರಿ. ಇಲ್ಲಿ ಎಷ್ಟರಲ್ಲಿ ಇಂಟು ಮಾಡ್ಯಾರ ಅನ್ನೋದು ಗೊತ್ತಾಗಲ್ಲ, ಬಿಟ್ಬಿಡ್ರಿ. 3 ಮೈಗೆ 9 ಐತೆ. 3 × 3 9. 9 3ಲೇ ಎಷ್ಟು ಅಂದಾಗ 27. 27 × 3 ಮಾಡಿರಿ 81. 81 × 3 ಮಾಡಿರಿ 243. 243 × 3 ಮಾಡಿರಿ 729. ಇಲ್ಲಿ 3, ಇಲ್ಲಿ 3, ಇಲ್ಲಿ 3, ಇಲ್ಲಿ 3, ಇಲ್ಲಿ 3. ಹಾಗಾದ್ರೆ ಇಲ್ಲಿ ಎಷ್ಟು ಬರ್ಬೇಕು? 3. ಯಾವುದೋ ಒಂದು ನಂಬರಿಗೆ ಇಂಟು 3 ಮಾಡಿದ್ರೆ 3 ಬರ್ಬೇಕ್ರಿ ನನ್ನ ಬಂಗಾರ ಗಿಂಡಿ. ಹಾಗೆ ಇಲ್ಲಿ ಇರುವಂಥ ಸಂಖ್ಯೆ ಯಾವ್ದು ಅಂದಾಗ 1 ಇರ್ತೈತಿಲ್ರಿ. ಬೇಕಾದ್ರೆ ನೋಡ್ರಿ, 1 × 3 ಮಾಡಿ 3 ಹೌದಿಲ್ಲ? ಹಂಗ್ರಿ ಇಲ್ಲಿ ಬರ್ಬೇಕಾದ್ರೆ ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಬರುವಂಥ ಅಂಕಿ ಯಾವ್ದು ಅಂದಾಗ 1 ರೀ. ನೋಡ್ಬೇಕ್ರಿ, 1 × 3 3. ಹಾಗೆ 3 ಬರಿಬೇಡ್ರಿ. ಇಲ್ಲಿ 3 × 3 9 ಆಗ್ತೈತೆ ರೀ. ಹಾಗೆ ಇಲ್ಲಿ ಈ ಜಾಗದಾಗ ಬರುವಂಥ ನಂಬರ್ ಯಾವ್ದು ಅಂದಾಗ 3. ರೈಟ್ ಆನ್ಸರ್ ಯಾವ್ದು ಅಂದಾಗ ಡಿ. ಇದೇ ಥರ ಇನ್ನೊಂದು ಕ್ವಶನ್ ಕೊಡ್ತೀನಿ, ಸಾಲ್ವ್ ಮಾಡಿರಿ ನಾನು. 240 ಕ್ವಶನ್ ಮಾರ್ಕ್ 40 10 2. ಬಿಡಿಸ್ರಿ. ಇದರ ಆನ್ಸರ್ ಆಪ್ಷನ್ ಎ 120, ಆಪ್ಷನ್ ಬಿ 100, ಆಪ್ಷನ್ ಸಿ 200, ಆಪ್ಷನ್ ಡಿ 160. ಬಿಡಿಸ್ರಿ. ಹೆಂಗಿರ್ಬೇಕ್ರಿ ನೀವು? ಅಪ್ಪ ಬೆಲ್ಲ ಚಾ ಕುಡಿಸ್ತೀನಿ. ಬಿಡಿಸ್ರಿ. ನೋಡ್ರಿ, 2 ಎಷ್ಟಲೇ 10, 2 5ಲೇ 10. 10 ಮಗೆ 40 ಐತೆ. 10 ಎಷ್ಟಲೇ 40, 10 4ಲೇ 40. ಅಪ್ಪ ಇದು 5 ಬಂತು, ಇದು 4 ಬಂತು. ಅನ್ರಿ ಇಲ್ಲಿ ಎಷ್ಟು ಬರ್ಬೇಕು? ಮುಂದೆ 3 ಬರ್ಬೇಕಾ? ಇಲ್ಲಿ 3 ಬಂದೈತೆ ಅಂದ್ರೆ ಇಲ್ಲಿ ಎಷ್ಟು ಬರ್ಬೇಕಾ? 2 ಬರ್ಬೇಕಾ? 2 5ಲೇ 10, 10 4ಲೇ 40, 43ಲೇ 120. ರೈಟ್ ಆನ್ಸರ್ ಎಷ್ಟು ಅಂದಾಗ 120. ನಾ ಮಾಡಿದ್ದು ಕರೆಕ್ಟ್ ಐತಿಲ್ಲ ಅಂತ ಚೆಕ್ ಮಾಡೋಣ. 122ಲೇ 240 ಕರೆಕ್ಟ್ ಐತೆ. ರೈಟ್ ಆನ್ಸರ್ ಯಾವ್ದು ಅಂದಾಗ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಹಾಗಾದ್ರೆ ಇದು ನೆಕ್ಸ್ಟ್ ಸಾಲ್ವ್ ಮಾಡ್ರಿ ನೋಡೋಣ. 720, 120, 24, 6 2 ಕ್ವಶನ್ ಮಾರ್ಕ್. ನೋಡ್ರಿ, 2 ಎಷ್ಟಲೇ 6, 2 3ಲೇ 6, 6 4ಲೇ ಎಷ್ಟು? 24. 24 5ಲೇ 120. 120 × 6 ಮಾಡಿರಿ 720. 5 4 6 5 4 3 ಇಲ್ಲಿ ಎಷ್ಟು ಬರ್ಬೇಕು? 2 ಬರ್ಬೇಕು. ಯಾವುದೋ ಒಂದು ಅಂಕಿಗೆ 2ರಿಂದ ಗುಣಾಕಾರ ಮಾಡಿದ್ರೆ ಅದು ಎಷ್ಟು ಬರ್ಬೇಕಂದ್ರೆ 2 ಬರ್ಬೇಕು. ಯಾವುದೋ ಒಂದು ಅಂಕಿಗೆ ಅಂದ್ರೆ ಇಲ್ಲಿ 1 × 2 ಮಾಡಿ 2 ಬರುತ್ತೆ. ಹಂಗಾರೆ ಇಲ್ಲಿ ಸರಿಯಾದ ಆನ್ಸರ್ ಎಷ್ಟು ಬರ್ತೈತಿ? 1. 1 × 2 2. ರೈಟ್ ಆನ್ಸರ್ ಯಾವುದು? 1. 2 ಅಂತ ಬರೆಯೋಂಗಿಲ್ಲ. 2 × 2 4 ಆಗ್ಬೇಕು. ಇಲ್ಲಿ 4 ಇದ್ರೆ 2 ಬರೀಬೇಕೈತಿ. ಇಲ್ಲಿ 4 ಇಲ್ಲ, ಅದಕ್ಕೆ ಇಲ್ಲಿ 2 ಐತೆ ಅಂದ್ರೆ 1 × 2 2. ತೀತ ಇಲ್ಲ? ಹಂಗಾರೆ ನೆಕ್ಸ್ಟ್ ಮುಂದೆ ಹೋಗೋಣ. ಇಲ್ಲಿ ಚಂದ ಐತೆ ನೋಡ್ರಿ. 2 6 30 210 ಕ್ವಶನ್ ಮಾರ್ಕ್ 30,030 ನೋಡಿ. ಸರ್ ಇದು ಏನ್ರಿ ಸರಿಯಾದ ಆನ್ಸರ್ ಅಂದಾಗ ನೀವು ಥಿಂಕ್ ಮಾಡಿರಿ, ನಿಮ್ಗೆ ಗೊತ್ತೈತೆ. ಇದು ಸಣ್ಣ ಸಂಖ್ಯೆ ಬರ್ಬರ್ತಿ ಏನು ಮಾಡ್ಕೋತೀವೋ ಇನ್ಕ್ರೀಸ್ ಆಗ್ಯಾವ ಅಂದ್ರೆ
ಇಲ್ಲಿ ಮಸ್ಟ್ ಇನ್ಸ್ಟಿಟ್ಯೂಟ್ ಏನು ಮಾಡಿರ್ತಾರೆ, ಇಂಟು ಮಾಡಿರ್ತಾರೆ ಅಂತ ಗೊತ್ತೈತಿ. 2 ಎಷ್ಟಲೇ 6, 2 3ಲೇ 6, ಸರಿನಾ? 6 5ಲೇ ಎಷ್ಟು? 30, 30 7 210. ಇಲ್ಲಿ ನಮ್ಮ ಮಂದಿ 9 ಮಾಡಿಬಿಡ್ತೈತಿ. 9 ಮಾಡಿದ್ರೆ ಇಲ್ಲಿ ನೋಡಿರಿ, ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ. 210 ಇಂಟು 9 ಮಾಡಿದ್ರೆ ಎಷ್ಟು ಬರ್ತೈತೆ ಅಂದ್ರೆ 0 9 1880 ಬಂತು. 1880ಕ್ಕೆ ಇಲ್ಲಿ 11 ಇಂಟು ಮಾಡಿದ್ರೆ ಇಲ್ಲಿ 13 ಇಂಟು ಮಾಡ್ತಾರೆ. ಯಾಕಂದ್ರೆ ಬೆಸ ಸಂಖ್ಯೆ ಅಂತ ತಿಕ್ ಮಾಡ್ತಾರೆ. 13 ಪೂಜ್ಲೆ ಪೂಜಿ 13 7 117. 117 ಅಂದ್ರೆ 11 ಕೈಲ 7, 13 8ಲೇ 13 5ಲೇ 65, 13 6ಲೇ 78, 13 7 91, 13 8ಲೇ 104. ಅಂದ್ರೆ ಇಲ್ಲಿ 70 ಬಂದೈತೆ ಅಂದ್ರೆ ಇಲ್ಲಿ 70 ಇಲ್ಲ. ಹಂಗೆ ನಾ ಥಿಂಕ್ ಮಾಡಿದ್ದು ಏನೈತಿ, ದೇವರ ಅಣಿಗೂ ತಪ್ಪೈತಿ. ಏನೈತಿ? ತಪ್ಪೈತಿ. ಹಾಗಾದ್ರೆ ಏನು ಥಿಂಕ್ ಮಾಡ್ಬೇಕಂದ್ರೆ, ಬೆಸ ಸಂಖ್ಯೆ ಇಲ್ಲಂದ್ರೆ ಅವಿಭಾಜ್ಯ ಸಂಖ್ಯೆ ನೋಡ್ರಿ. 3 5 7 ತಟ್ಟ ಅಂತ ಇಲ್ಲಿ 11 ಬರೀರಿ, ಇಲ್ಲಿ ತಟ್ಟ ಅಂತ ಎಷ್ಟು ಬರೀತೀರಿ? 13 ಬರೀರಿ. ನೋಡ್ಬೇಕಾರೆ 210 ಇಂಟು 11 ಮಾಡಿರಿ. 11 ಬದಲೇ 11, 11 2ಲೇ 22, 1 23. ಅಂದರೆ 2310 ಬರ್ಬೇಕು. ಇಂಟು 13 ಮಾಡಿ 2310 ಇಂಟು 13 ಮಾಡಿರಿ. 13 0 0, 13 1ಲೇ 13, 13 2ಲೇ 26, 39, 1 40, 13 2ಲೇ 26, 4 30, 30,030 ಬಂತು. ಹಂಗಾರೆ ಇಲ್ಲಿ ಸರಿಯಾದ ಆನ್ಸರ್ ಯಾವುದು ಅಂದಾಗ 2310 ಎಲ್ಲೈತಿ? ಇಲ್ಲಿ ಐತೆ ನೋಡಿ, ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದೆ ಓಕೆ. ಇದನ್ನು ಮಿಸ್ಸಿಂಗ್ ನಂಬರ್ ನೋಡೋಣ. ಇದನ್ನು ಹೆಂಗೆ ಕಂಡುಹಿಡ್ಬೇಕಂದ್ರೆ ನೋಡಿರಿ, ಇಲ್ಲಿ 17 ಐತಿ, ಸರಿನಾ? ಇಲ್ಲಿ 8 ಐತಿ, ಇಲ್ಲಿ 5 ಐತಿ, ಇಲ್ಲಿ 5 ಐತಿ. ಹಾಗಾದ್ರೆ ಇಲ್ಲಿ 13 7 5 4 6 12 6 3 10 6 4 ಕ್ವಶನ್ ಮಾರ್ಕ್. ಹಾಗಾದ್ರೆ ಇಲ್ಲಿ ಮಿಸ್ಸಿಂಗ್ ನಂಬರ್ ಅಂದಾಗ ನಿಮಗೆ ಗೊತ್ತಿರಲಿ ಅಪ್ಪ, 2026ರಲ್ಲಿ ಅಪ್ಪ, 2026ರಲ್ಲಿ ನಿಮ್ಮ ಪಿ ಸಿ ಕ್ವಶನ್ ಏನು ಆಗೈತೆ ಅಂದ್ರೆ ಇದ್ರ ಮೇಲೆ ಕ್ವಶನ್ ಕೇಳ್ಯಾರ, ಹೌದಿಲ್ಲ? ಹಾಗಾದ್ರೆ ಇಲ್ಲಿ ನಂಬರ್ ನೋಡಿದಾಗ ನಮ್ಗೆ ಗೊತ್ತಿರ್ಬೇಕು. ಇಲ್ಲಿ ನೋಡ್ರಿ, ಈಗ 4 ಕಾಲಮ್ ಅದಾವ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಗೆರಿ ಹೊಡಿಯತ್ತೆ ನಿಮ್ಗೆ ಕಾಣತೈತೆ ಅಲ್ರಿ? ಇವು ಎರಡನ್ನೂ ಕೂಡಿಸ್ಯಾರ ನೋಡ್ರಿ, ಎರಡನ್ನೂ ಕೂಡಿಸ್ಯಾರ. 17 8 ಎಷ್ಟು ಅಂದಾಗ 25. ಈ ಎರಡನ್ನು ಇಂಟು ಮಾಡ್ಯಾರ. 5 5 ಎಷ್ಟು? 25. ಇದು 25 ಬಂತು, ಇದು 25 ಬಂತು, ಎರಡು ಸೇಮ್ ಬಂದು. ಹಾಗಾದ್ರೆ 13 7 ಕೂಡಿಸ್ರಿ 20, 5 ಇಂಟು 4 ಮಾಡಿರಿ 20. ಇದು ಸೇಮ್ ಬಂತು, ಇದು ಸೇಮ್ ಬಂತು. 6 ಇಂಟು 12 ಮಾಡಿರಿ 18. ಹ್ಞೂ ಅನ್ರಿ 18. ಹಾಗಾದ್ರೆ ಇಲ್ಲಿ 6 3ಲೇ ಎಷ್ಟು? 18. ನೆಕ್ಸ್ಟ್ 10 ಪ್ಲಸ್ 6 16. ಇಲ್ಲಿ ಬರಬೇಕಾಗಿರೋದು ನಂಬರ್ ಯಾವುದು ಅಂದಾಗ ಇಲ್ಲಿ ನೋಡ್ರಿ, ಇಲ್ಲಿ 16 ಬರ್ಬೇಕು. ಅಲ್ಲಿ ಇಲ್ಲಿ ಎಷ್ಟು ಇಂಟು ಮಾಡ್ಬೇಕು? 4 ಇಂಟು 4 16. ಹಾಗಾದ್ರೆ ಸರಿಯಾದ ಆನ್ಸರ್ ಎಷ್ಟು ಅಂದಾಗ 4. ಇಲ್ಲಿ ಬರಬೇಕಾಗಿರೋ ಅಂಕಿ ಯಾವುದು ಅಂದಾಗ 4 ಅಂತ ಹೇಳ್ಬೇಕು. ಎಷ್ಟು ರೀ? 4 ಅಂತ ಹೇಳ್ಬೇಕು. ಹಾಗಾದ್ರೆ ಸರಿಯಾದ ಆನ್ಸರ್ 4. ಹಾಗಾದ್ರೆ ಇದನ್ನು ಸಾಲ್ವ್ ಮಾಡಿ. ಪ್ರಶ್ನೆ ಚಿಹ್ನೆಯಲ್ಲಿ ಇರುವಂಥ ಜಾಗದಲ್ಲಿ ನಂಬರ್ ಯಾವುದು ಅಂತ ಕೇಳ್ಯಾರ. ಹಂಗೆ 500 ನೋಡ್ರಿ, ಇಲ್ಲಿ ಕರೆಕ್ಟಾಗಿ 500 1 ಸೆಕೆಂಡ್ ಅಳಿಸ್ಬಿಡ್ತಾನೆ. ಇಲ್ಲಿ ನೋಡ್ರಿ, ಒಂದು ರೌಂಡ್ ಐತ್ರಿ. ಇದ್ರಾಗ ಏನು ಮಾಡ್ಯಾರ ಅಂದ್ರೆ 594 ಬರ್ತಾರೆ. 198 ಐತ್ರಿ, 50 ಸರಿ. ಇಲ್ಲಿ ಕ್ವಶನ್ ಮಾರ್ಕ್ ಐತ್ರಿ, ಇಲ್ಲಿ 66. ಹಾಗೆ ಈ ಕ್ವಶನ್ ಮಾರ್ಕದಲ್ಲಿ ಇರುವಂಥ ನಂಬರ್ ಯಾವುದು, ಕ್ವಶನ್ ಮಾರ್ಕ್ ಜಾಗದಲ್ಲಿ ಬರುವಂಥ ನಂಬರ್ ಯಾವುದು ಅಂತ ಕೇಳತ್ತಾರ. ಆದರೆ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ನಂಬರ್ ಯಾವುದು ಅಂದಾಗ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಇಲ್ಲಿ 66 ಐತೆ, ಇಲ್ಲಿ 6 ಐತಿಲ್ಲ, 6 ಮಗೆ 8 ಐತೆ ನೋಡ್ರಿ. 6 3ಲೇ 18 ಹೌದಿಲ್ಲ? ಹಂಗಾದ್ರೆ ಇದನ್ನ 198 ಆಗ್ಬೇಕಾದ್ರೆ 66 ಇಂಟು 3 ಮಾಡಿರಿ 198. ಸರಿ, 3ರಲ್ಲಿ ಹೆಂಗೆ ಕಂಡು ಹಿಡಿದ್ರಿ ಅಂದ್ರೆ 6 3ಲೇ 18 ಹೌದ್ರಿ? 18 8 ಬಂದೈತೆ, ಅದಕ್ಕೆ 66 ಇಂಟು 3 198. 198 ನೋಡ್ರಿ, 198 ಇಂಟು 3 ಮಾಡಿರಿ 594. ಹಂಗಾದ್ರೆ ಇಲ್ಲಿ ಯಾವುದೋ ಒಂದು ನಂಬರಿಗೆ ಇಂಟು 3 ಮಾಡಿದರೆ 66 ಬರ್ಬೇಕು. 55 ಇಂಟು 3 ಮಾಡಿದ್ರೆ 66 ಬರಲಿಕ್ಕೆ ಸಾಧ್ಯ ಇಲ್ಲ. ಆಪ್ಷನ್ ಎ ರಾಂಗ್, ಆಪ್ಷನ್ ಬಿ ಇಸ್ ರೈಟ್. ನೋಡಿ ಚೆಕ್ ಮಾಡೋಣ. 22 ಇಂಟು 3 ಮಾಡಿರಿ 66 ಬರ್ತೈತೆ.
ಹಾಗೆ ರೈಟ್ ಆನ್ಸರ್ ಯಾವುದು 22 22 ಮೂರಲೆ 66. ಹಾಗಾದ್ರೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ತಿಳಿತೋ ಇಲ್ಲೋ? ಹಾಗಾದ್ರೆ ಇದನ್ನ ಬಿಡಿಸ್ರಿ ನೋಡೋಣ. ಇಲ್ಲಿ ನೋಡ್ರಿ ಎಷ್ಟು ಚಂದ ಐತೆ ನೋಡ್ರಿ ಇದು. ಇಲ್ಲಿ ನೋಡಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ. ಇಲ್ಲಿ 6 ಬರ್ದಾರ, ಇಲ್ಲಿ 2 ಬರ್ದಾರ, ಇಲ್ಲಿ ಎಷ್ಟು ಬರ್ದಾರ 3 ಬರ್ದಾರ, ಇಲ್ಲಿ 8 ಬರ್ದಾರ, ನಡುವೆ ಎಷ್ಟು ಬರ್ದರು 53 ಬರ್ದಾರ. ಒಂದನೇ ಡಯಾಗ್ರಾಮ್ದಾಗ. ಎರಡನೇ ಡಯಾಗ್ರಾಮ್ದಾಗ ಏನು ಬರ್ದಾರ? ಇಲ್ಲಿ ಮ್ಯಾಗ 5 ಬರ್ದಾರ, ಇಲ್ಲಿ 8 ಬರ್ದಾರ, 43 ಬರ್ದಾರ, ಇಲ್ಲಿ 4 ಬರ್ದಾರ, ಇಲ್ಲಿ 6 ಬರ್ದಾರ. ಮೂರನೇ ಡಯಾಗ್ರಾಮ್ದಾಗ ಏನೈತೆ ಅಂದಾಗ 7 ಐತೆ, ಇಲ್ಲಿ ಟಾಪ್ನಾಗ 2 ಬರ್ದಾರ, ಸೈಡ್ ಯೂದಾಗ 9 ಬರ್ದಾರ, ಪೂರ ಬಾಟಮ್ದಾಗ 5 ಬರ್ದಾರ, ಇಲ್ಲಿ ಕ್ವಶನ್ ಮಾರ್ಕ್ ಇಟ್ಟಾರ. ಯಾವಾಗಲೂ ಹಿಂಗಿದ್ದಾಗ ಕ್ವಶನ್ ಮಾರ್ಕ್ ನೋಡ್ಕೋಬೇಕು. ಇಲ್ಲಿ 53 ಬರ್ದಾರ, ಇಲ್ಲಿ 43 ಬರ್ದಾರ, ಇಲ್ಲಿ ಕ್ವಶನ್ ಮಾರ್ಕ್. ನಾ ಇಲ್ಲಿ ಬರೀಬೇಕಾಗಿದ್ದು ಇದೇ ನಂಬರ್. ಹಾಗಾದ್ರೆ ಇಲ್ಲಿ ಏನು ಮಾಡ್ಯಾರ ಅಂದ್ರೆ ಈ ಅಪೋಸಿಟ್ ನಂಬರ್ಗಳನ್ನ ಇಂಟು ಮಾಡ್ಯಾರ ನೋಡ್ರಿ. 6 ಇಂಟು 8 ಮಾಡಿರಿ, 6 8 48 ರೀ. ಈ ಅಪೋಸಿಟ್ ನಂಬರ್ಗಳನ್ನ ಕೂಡಿಸ್ಯಾರ 2 + 3 ಹಂಗಾದ್ರೆ 5. ಇವನ್ನ ಎರಡು ಕೂಡಿಸ್ಬಿಡ್ರಿ, 48 5 ಎಷ್ಟು ಬಂತು ರೀ? 53 ಬಂತ. ಇಲ್ಲಿ ಬರ್ದಾರ ನೋಡ್ರಿ ಸರ್. ಹಾಗೆ ಇದೇ ಥರನೇ ಇಲ್ಲಿ ಮಾಡಿರಿ. 8 ಇಂಟು 4 32. ಇವನ್ನ ಎರಡು ಕೂಡಿಸ್ರಿ. 5 + 6 11. ಇವನ್ನ ಎರಡು ಕೂಡಿಸಿ 3 4 43 ಬರ್ದಾರ. ಹಂಗಾದ್ರೆ 7 ಇಂಟು 9 ಮಾಡಿರಿ, 7 9 63. 2 + 5 ಮಾಡಿರಿ 7. ಇವನ್ನ ಎರಡು ಕೂಡಿಸಿ 7 3 10 1 7 70. ಹಂಗೆ ರೈಟ್ ಆನ್ಸರ್ ಎ ಇಸ್ ರೈಟ್ ಆನ್ಸರ್. ತಿಳಿಯಾದೈತಿ? ಹಂಗಾದ್ರೆ ಇಲ್ಲೊಂದು ಕೊಟ್ಟಾರ ನೋಡ್ರಿ. ಇದು ತಿಳಿತಾ? ಮುಂದೆ ಹೋಗೋಣ, ಸರಿನಾ? ಪಕ್ಕನಾ? ಹಾಗೆ ರೈಟ್ ಆನ್ಸರ್ ಎ ಇಸ್ ರೈಟ್ ಆನ್ಸರ್. ಹಂಗಾದ್ರೆ ಇನ್ನೊಂದು ಲೆಕ್ಕ ಕೊಡ್ತೀನಿ ಬಿಡಿಸ್ರಿ ನೋಡು. ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ, ಒಂದೇ ಸರ್ಕಲ್ ಹಾಕ್ಯಾರ. ಈ ಥರ ಸರ್ಕಲ್ ಹಾಕಿ ಚೂ 40 1 2 3 ಅಂತ ಬರ್ದಾರ. ಇಲ್ಲಿ 2 63 4 ಅಂತ ಬರ್ದಾರ, ಇಲ್ಲಿ 3 ಅಂತ ಬರ್ದಾರ. ಇಲ್ಲೊಂದು ಮೂರನೇ ಸರ್ಕಲ್ದಾಗ ಇಲ್ಲಿ ಕ್ವಶನ್ ಮಾರ್ಕ್ ಇಟ್ಟಾನ. ಇಲ್ಲಿ 3 ಬರ್ದಾನ, ಇಲ್ಲಿ 5 ಬರ್ದಾನ, ಇಲ್ಲಿ 6 ಬರ್ದಾನ, ಇಲ್ಲಿ 4 ಬರ್ದಾನ. ಹಂಗಾರೆ ಇಲ್ಲಿ ಏನು ಮಾಡ್ಯಾರಪ್ಪ ಅಂತ ನೋಡಿದಾಗ ಇಲ್ಲಿ ನೋಡಿ ಕ್ವಶನ್ ಮಾರ್ಕ್ ಇಲ್ಲಿ ಐತೆ. ಇವನ್ನ ಎಲ್ಲನೂ ಕೂಡಿಸ್ಯಾರ ನೋಡ್ರಿ. 2 + 2 + 1 + 3 ನೋಡ್ರಿ. 2 2 4 1 5 3 8 ಬಂತು. ಇಲ್ಲಿ ಬರ್ದಿದ್ದು 40 ಅಂದರೆ 8 ಮಗೆ 40 ಐತೆ. 8 ಎಷ್ಟಲೇ 40? 8 5 40. ಹಾಗೆ ಈಗ 2 + 4 + 3 + 3 4 2 6 6 3 9 9 2 3 12 ಇಂಟು 5 ಮಾಡಿರಿ. 12 5 60 ಬರ್ದಾರ. ಹಂಗಾರೆ 3 + 6 + 4 + 5 6 4 10 5 15 15 3 18 18 5 ಎಷ್ಟು ಅನ್ನಬೇಕು? 90. ಅಂದ್ರೆ ನಮ್ಮ ಆನ್ಸರ್ ಇಲ್ಲಿ ಬರ್ಬೇಕಾಗಿರೋದು ಯಾವುದು ಅಂದಾಗ ಆಪ್ಷನ್ ಬಿ ಇಸ್ 90 ಅಂತ ಹೇಳ್ಬೇಕು. ಸರಿ, ಮುಂದೆ ಹೋಗೋಣ್ರಿ. ಓಕೆ, ಇಲ್ಲಿ 3 ತ್ರಿಭುಜ ಕೊಟ್ಟಾರ ಅವರು. 1 ತ್ರಿಭುಜ, 2 ತ್ರಿಭುಜ, 3 ತ್ರಿಭುಜ ಕೊಟ್ಟಾರ. ಆ 3 ತ್ರಿಭುಜದಲ್ಲಿ ಇರುವಂಥ ನಂಬರ್ನ ಸ್ವಲ್ಪ ಅಬ್ಸರ್ವೇಷನ್ ಮಾಡಿದರೆ ಗೊತ್ತಾಗ್ತದೆ, ಹೌದಿಲ್ಲ? ಈಗ ನೋಡು, 2 3 1 ಇಲ್ಲಿ 36 ಬರ್ದಾನ. ಇರಲಿ ನೋಡೋಣ. 1 4 3 ಬರ್ದಾನ, ಇಲ್ಲಿ 64 ಬರ್ದಾನ. ಇಲ್ಲಿ 2 ಇಲ್ಲಿ 2 ಇಲ್ಲಿ 5 ಅಂತ ಬರ್ದಾರ. ಇಲ್ಲಿ ಕ್ವಶನ್ ಮಾರ್ಕ್. ಅಪ್ಪೇ ಈ 36 ಏನು ಅಂದಾಗ ನಿಮ್ಗೆ ಗೊತ್ತಿರಲಿ. ಈ 36 ಅನ್ನೋದು 6² 6² ಹೆಂಗೆ ಬರ್ತಂದ್ರೆ ಇದೇ ಕೂಡಿಸ್ಯಾರ. 2 + 3 + 1 2 3 5 1 6 6² ಇಲ್ಲಿ ಬರ್ದಾರ ನೋಡ್ರಿ. ಈಗ 1 + 4 + 3 ಕೂಡಿಸಿ 8 8² ಎಷ್ಟು ಅಂದಾಗ 64 ಇಲ್ಲಿ ಬರ್ದಾರ. ಆದರೆ ಇಲ್ಲಿ ಬರಬೇಕಾಗಿರೋದು ನಂಬರ್ ಯಾವುದು ಅಂದಾಗ ಮಾನ್ಯ ಅಧ್ಯಕ್ಷರೇ 2 + 2 + 5 5 2 7 7 2 9 9² ಎಷ್ಟು ಅಂದಾಗ ನಿಮ್ಗೆ ಗೊತ್ತಾಗಿರ್ಬೇಕು 81. ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನಾ ಹೇಳುತ್ತಿರುವುದು ಅರ್ಥ ಆಗ್ತಾ ಇದೆ ಇಲ್ಲೋ? ಕಮೆಂಟ್ ಮಾಡಿರಿ. ಅರ್ಥ ಆಗಿತ್ತು ಅಂದ್ರೆ ಕಮೆಂಟ್ ಮಾಡಿರಿ ಪಟಾಪಟ. ಸರ್ ಒಂದು ತಮ್ ಸಿಂಬಲ್ ಹಾಕ್ರಿ ನೋಡೋಣ. ಓಕೆ, ತಮ್ ಸಿಂಬಲ್ ಹಾಕ್ರಿ ನೋಡೋಣ. ಸರಿನಾ? ಅರ್ಥ ಆಗತೈತಿ? ಹಂಗಾದ್ರೆ ಇಲ್ಲಿ ಗಮನ ಇಟ್ಟರೆ ಕೇಳಿ. ಮತ್ತೆ ನೆಕ್ಸ್ಟ್ ಕ್ವಶನ್. ಇಲ್ಲಿ ಬಿಡಿಸ್ರಿ. ಭಾಳ ಚಂದ ಐತಿ ನೋಡ್ರಿ. ಒಂದು ನಕ್ಷತ್ರ ಟೈಪ್ ಒಂದು ಚಿತ್ರ ಐತಿ. ನೋಡ್ರಿ, ಕೋನಗತ್ತೆ ಒಂದು ಇಲ್ಲಿ ಏನು ಇಟ್ಟಾನಂದ್ರೆ 8 ಐತಿ, 18 ಐತಿ, 38 ಐತಿ,
ಇಲ್ಲಿ ಕ್ವಶನ್ ಮಾರ್ಕ್ ಐತಿ. ಹಾಗಾದ್ರೆ ಇಲ್ಲಿ 158 ಐತಿ. ಹಾಗಾದ್ರೆ 318 ಐತಿ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಕ್ವಶನ್ ಮಾರ್ಕ್ ಜಾಗದಲ್ಲಿ ಇರುವಂಥ ನಂಬರ್ ಯಾವುದು ಅಂದಾಗ 68ನೋ 78ನೋ 98ನೋ 88ನೋ ಅಂತ ಕೇಳ್ಯಾರು. ನೀವು ಏನು ಥಿಂಕ್ ಮಾಡಬೇಕು? ಇಲ್ಲಿ ನೋಡಿ 8 ಐತಿ. 8ರ ಮೇಲೆ 18 ಐತೇನ್ರಿ? ಇಲ್ಲ. 8ರ ಮೇಲೆ 18 ಐತಿ? ಇಲ್ಲ. ಅದಕ್ಕೆ ಚಿಕ್ಕ ಸಂಖ್ಯೆ ನೋಡ್ರಿ ಐತ್ಯಾ? 8 2 ಎಷ್ಟು? 16. 16ಕ್ಕೆ 2 ಕೂಡಿಸ್ರಿ 18. 18 ಇಂಟು 2 ಮಾಡಿರಿ 18 2 36. ಅದಕ್ಕೆ 2 ಕೂಡಿಸ್ರಿ 38. 38 ಇಂಟು 2 ಮಾಡಿರಿ ಎಷ್ಟು ಬಂತೈತಂದ್ರೆ 61 16 76. 76ಕ್ಕೆ 2 ಕೂಡಿಸ್ರಿ 78. ಹಂಗಾರೆ ಇಲ್ಲಿ ಬರಬೇಕಾಗಿರೋ ನಂಬರ್ ಯಾವುದು ಅಂದಾಗ 78. ಅದರ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಅರ್ಥ ಆಗತೈತಿ? ನೆಕ್ಸ್ಟ್ ಮುಂದೆ ಇಲ್ಲೊಂದು ಸ್ವಲ್ಪ ರಾಂಗ್ ಆದ ನೋಡೋಣ. ಇದನ್ನು ಹೆಂಗೆ ಬಿಡಿಸ್ಬೇಕಂದಾಗ ಇಲ್ಲಿ ನೋಡ್ರಿ, ಒಂದನೇ ಸರ್ಕಲ್ದಾಗ ಇದು ಎಷ್ಟು ಐತೆ ಅಂದ್ರೆ ಗಮನ ಇಟ್ಟು ಕೇಳ್ರಿ. ತಡ್ರಿ ಒಂದೇ ಸೆಕೆಂಡ. ಈ ಚಿತ್ರ ಒಂದನೇ ಸರ್ಕಲ್ದಾಗ ಇದು 16 ಐತ್ರಿ. ಇದು ಎಷ್ಟು ಐತೆ ಅಂದಾಗ 49 ಐತ್ರಿ. ಇದು ಎಷ್ಟು ಐತೆ ಅಂದಾಗ 4 ಐತ್ರಿ. ಹೌದಿಲ್ಲ? ಇಲ್ಲಿ 5 ಬರ್ದಾರಂದ್ರೆ ಅದು ಆ್ಯಕ್ಚುಲಿ 13 ಆಗ್ಬೇಕು. ಎರಡನೇ ಸರ್ಕಲ್ದಾಗ ಸ್ವಲ್ಪ ಗಮನ ಇಟ್ಟು ಕೇಳಿರಿ. ಎರಡನೇ ಸರ್ಕಲ್ದಾಗ ಇದು 16 ಐತಿ. ಇದು ಎಷ್ಟು ಐತೆ ಅಂದಾಗ 64 ಐತಿ. ಇದು ಎಷ್ಟು ಐತೆ ಅಂದ್ರೆ 25. ಇದು 17 ಆಗ ಸರಿನಾ? ಇವು ಎರಡು ಸ್ವಲ್ಪ ಮಿಸ್ಟೇಕ್ ಅದಾವ. ನೆಕ್ಸ್ಟ್ ಮೂರನೇ ಸರ್ಕಲ್ದಾಗ ಇಲ್ಲಿ ಏನು ಬರ್ದಾರಂದ್ರೆ ಇಲ್ಲಿ ರೌಂಡ್ ಕ್ವಶನ್ ಮಾರ್ಕ್ 21 ಬರ್ದಾರ. ಹಿಂಗೆ ಹೇಳೋದು ಇಲ್ಲಿ 16 ಬರ್ದಾರ, ಇಲ್ಲಿ 81, ಇಲ್ಲಿ ಕ್ವಶನ್ ಮಾರ್ಕ್ ಇಟ್ಟಾರ. ನೋಡ್ರಿ, ಈ 16 ಅನ್ನೋದು 4 ಸ್ಕ್ವೇರ್ ರೀ. ಈ 49 ಅನ್ನೋದು 7 ಸ್ಕ್ವೇರ್. ಇದು 4 ಅನ್ನೋದು 2 ಸ್ಕ್ವೇರ್. 4 + 7 + 2 ಕೂಡಿಸ್ರಿ 7 2 9 4 13. ಇಲ್ಲಿ ಬರ್ದಾರೆ ನೋಡ್ರಿ 13. ಇದು 4 ಸ್ಕ್ವೇರ್ ರೀ. ಇದು 8 ಸ್ಕ್ವೇರ್. ಅದು 25 ಅಂದ್ರೆ 5 ಸ್ಕ್ವೇರ್. ಅಂದ್ರೆ 8 4 12 1 7 17 ಬರ್ದಾರೆ. ಹಂಗಾರೆ ಇಲ್ಲಿ ಎಷ್ಟು ಬರೀಬೇಕು ಅಂತ ಕೇಳಿದ್ರೆ 16 ಅನ್ನೋದು 4 ಸ್ಕ್ವೇರು, 80 ಅನ್ನೋದು 9 ಸ್ಕ್ವೇರ್. 16 + 9 ಪ್ಲಸ್ ಇದನ್ನು ಕೂಡಿಸ್ರೆ ಎಷ್ಟು ಬರ್ಬೇಕಂದ್ರೆ 21. ಈಗ 14 4 9 ಕೂಡಿಸ್ರೆ 13 ಬಂದೈತಿ. ಇನ್ನೂ ಎಷ್ಟು ಕೂಡಿಸ್ಬೇಕು? 8 ಕೂಡಿಸ್ಬೇಕು. ಹಾಗಾಗಿ ಇಲ್ಲಿ ಎಷ್ಟು ಕೂಡಿಸ್ಬೇಕು? 8 ಕೂಡಿಸ್ಬೇಕು. 8 ಯಾಕೆ ಕೂಡಿಸ್ಬೇಕಂದ್ರೆ ಇವು 2 ಕೂಡಿಸ್ರೆ 13 ಆಯ್ತು. ಇದಕ್ಕೆ 8 ಕೂಡಿಸ್ರೆ 21 ಆಗ್ಬೇಕು. 8 ಕೂಡಿಸೇನಿ. ಹಾಗಾದ್ರೆ 8 ಬರೆಯಂಗಿಲ್ಲ. ಯಾಕಳು ಇಲ್ಲಿ 8 ಯಾಕೆ ಬರೀಬಾರ್ದು ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಇದು 2 ಸ್ಕ್ವೇರ್, ಇದು 5 ಸ್ಕ್ವೇರ್. ಹಾಗಾದ್ರೆ ಇಲ್ಲಿ 8 ಸ್ಕ್ವೇರ್ ಬರೀಬೇಕು. ಹಾಗಾದ್ರೆ 8 ಸ್ಕ್ವೇರ್ ಎಷ್ಟು ಅಂದಾಗ 64. ಹಾಗಾದ್ರೆ ಇಲ್ಲಿ ಬರೀಬೇಕಾಗಿರೋ ನಂಬರ್ ಯಾವುದು ಅಂದ್ರೆ 64. ರೈಟ್ ಆನ್ಸರ್ ಯಾವುದು ಅಂದಾಗ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ठीक ಹಿಂಗಿರ್ತಾವ್ರಿ. ಹಾಗಾದ್ರೆ ಇದನ್ನು ಬಿಡಿಸ್ರಿ ನೋಡು. ಕೊಟ್ಟಿರುವ ಚೌಕದಲ್ಲಿ ತುಂಬಬೇಕಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಒಂದನೇ ಹುಡುಗರು ಬಿಡಿಸ್ತಾರೆ ನೋಡ್ರಿ. ಬಿಡಿಸ್ಬೇಕು. ಜಗತ್ತು ನೋಡ್ರಿ ಏನು ಅನಿಸ್ತದ? ಇಲ್ಲಿ ನೋಡ್ರಿ ಭಾಳ ಈಸಿ ಐತೆ ನೋಡ್ರಿ. 5 11 55 ಅಂದ್ರೆ 7 ಕ್ವಶನ್ ಮಾರ್ಕ 91 6 16 90. ಈಗ ನೋಡ್ರಿ ಇವನ್ನ ಅಬ್ಸರ್ವೇಷನ್ ಮಾಡಿರಿ. 11 5 ಎಷ್ಟು? 55 ಇಲ್ಲೈತಿ. 16 6 96 ಇಲ್ಲೈತೆ. ಹಂಗೆ 7 ಎಷ್ಟಲೇ 91 ಅಂದ್ರೆ 7 × 13 ಮಾಡಿರಿ. 13 7 91. ಹಂಗೆ 7 × 13 ಮಾಡಿರಿ ಎಷ್ಟು ಬಂತು? 91. ರೈಟ್ ಆನ್ಸರ್ ಯಾವುದು ಅಂದ್ರೆ 13. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದೆ ಹೋಗಿ ಮೊದಲ 3 ಕಂಬು ಸಾಲುಗಳ ಮೊತ್ತವನ್ನು ಆಧರಿಸಿ ಅವರ ಕೊಟ್ಟರು. ಮೊದಲ 3 ಕಂಬು ಸಾಲುಗಳನ್ನು ಆಧರಿಸ್ಬೇಕಂತ. ಆಧರಿಸಿ ಎ ಬೆಲೆಯನ್ನು ಕಂಡುಹಿಡಿಯಿರಿ. ಒಂದನೇ ಕಂಬ ಸಾಲದಾಗ 3 ಐತಿ, 2 ಐತಿ, 1 ಐತಿ. ಕಂಬದ ಸಾಲು ಅಂದರೆ ಹಿಂಗೆ ಈ ಥರ. ಈ ಎರಡನೇ ಕಂಬ ಸಾಲದಾಗ 3 ಐತಿ, 4 ಐತಿ, 2 ಐತಿ. ಮೂರನೇ ಕಂಬ ಸಾಲದಾಗ 3 9 4. ಇಲ್ಲಿ ಎ ಕೊಟ್ಟಾರ, ಇಲ್ಲಿ 10 ಕೊಟ್ಟಾರ, ಇಲ್ಲಿ 6 ಕೊಟ್ಟಾರ. ಇದರ ಮೊತ್ತವನ್ನು ಇಲ್ಲಿ ಎ ಜಾಗದಾಗ ಎಷ್ಟು ಬರ್ತೈತಿ ನೋಡಿ ಕೂಡಿಸೋದು. ಮೊತ್ತ ಅಂದ್ರೆ ಕೂಡಿಸೋದು. 1 2 3 3 1 4. ಸುಮ್ಮನೆ ಕೂಡಿಸೋದು ಹೋಗ್ರಿ. 3 4 7 7 2 9 9 3 12 4 16. ಇಷ್ಟು ಮ್ಯಾಗ ಗೊತ್ತಾಗ್ಬಿಡ್ಬೇಕು. ಇದು 2 ಸ್ಕ್ವೇರು, ಇದು 3 ಸ್ಕ್ವೇರು, ಇದು 4 ಸ್ಕ್ವೇರು. ನೆಕ್ಸ್ಟ್ ಬರೋದು 5 ಸ್ಕ್ವೇರ್. 5 ಸ್ಕ್ವೇರ್ ಎಷ್ಟು? 25. ಆಮೇಲೆ ಇವನು 10 6 16.
16 ಪ್ಲಸ್ ಎಷ್ಟು ಕೂಡಿಸ್ಬೇಕಂದ್ರೆ 9 ಕೂಡಿಸ್ರಿ ಎಷ್ಟಾಗ್ತೈತಿ 25 ಆಗ್ತೈತಿ. ಅಂದ್ರೆ ಏಜ್ ಅದಾಗ ಇರಬೇಕಾಗಿರೋ ನಂಬರ್ ಯಾವುದಂದ್ರೆ 9. ರೈಟ್ ಆನ್ಸರ್ ಬಿ ಇಸ್ ರೈಟ್ ಆನ್ಸರ್. ठीक है. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಕೋಷ್ಟಕದಲ್ಲಿ ಬಿಟ್ಟು ಹೋಗಿರೋ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂದ್ರೆ ಅಂದ್ರೆ ಈ ಬಿಟ್ಟು ಹೋಗಿರುವಂಥ ಸಂಖ್ಯೆಯನ್ನು ನೋಡಿ ಎಷ್ಟು ಚಂದ ಕೊಟ್ಟಾರ ನೋಡಿ. ಒಂದೇ ಒಂದು ಕಂಬ ಸಾಲದಾಗ ಇಲ್ಲಿ 8 ಕೊಟ್ಟಾರ, ಇಲ್ಲಿ 8 ಕೊಟ್ಟಾರ, ಇಲ್ಲಿ 6 ಕೊಟ್ಟಾರ, ಇಲ್ಲಿ 30 ಕೊಟ್ಟಾರ, ಇಲ್ಲಿ 8 ಕೊಟ್ಟಾರ. ಇಲ್ಲಿ ಏನು ಮಾಡ್ಯಾರ ಅಂದ್ರೆ 7 ಅಂತ ಬರ್ದಾರ. ಇಲ್ಲಿ ಎಷ್ಟು ಬರ್ದಾರ ಅಂದ್ರೆ 18 ಬರ್ದಾರ. ಇಲ್ಲಿ ಎಷ್ಟು ಅಂತ ಕೇಳತ್ತಾರ ಅವರು. ಏನಿಲ್ಲಪ್ಪ, ಇವೆರಡು ಅದರಲ್ಲಿ ಇವ್ನು ಕುಡಿಸ್ಯಾರ ಅಷ್ಟೆ. 8 + 6 14. ಇಲ್ಲಿ 7 ಬರ್ದಾರ ಅಂದ್ರೆ /2 ಮಾಡ್ಯಾರ ಅಷ್ಟೆ. 2 ಒಂದೇ 2 7 ಅಂತ. ಅವ್ರಿಗೆ ಇಲ್ಲಿ ಬರಬೇಕಾದ್ರೆ ಇವ್ನ 2 ಕೊಡಿಸೋದು. 30 + 6 36 ಎಷ್ಟು ಮಾಡ್ಬೇಕು 2 2 ಒಂದೇ 2 18. ಇಲ್ಲಿ ಬರಬೇಕಾದ್ರೆ ಇವ್ನ 2 ಕೊಡಿಸೋದು. 30 + 8 38 /2 ಮಾಡಿರಿ. 2 ಒಂದೇ 2 19. ಹಂಗೆ ರೈಟ್ ಆನ್ಸರ್ ಎಷ್ಟು ಬರ್ಬೇಕು 19. ರೈಟ್ ಆನ್ಸರ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ठीक है ಇಲ್ಲ. ನೆಕ್ಸ್ಟ್ ಇದನ್ನು ಬಿಡಿಸ್ರಿ ನಾನು. ಒಂದನೇ ಸರ್ಕಲ್ದಾಗ ಏನಂತ ಬರ್ದಾರ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 28 ಐತಿ, ಇಲ್ಲಿ ಎಷ್ಟು ಐತಿ ಅಂದ್ರೆ 6 ಐತಿ, 2 ಐತಿ, 3 12. ಇಲ್ಲಿ 2ನೇ ಸರ್ಕಲ್ ಅಬ್ಸರ್ವೇಷನ್ ಮಾಡಿದಾಗ ಇದು ಎಷ್ಟು ಐತಿ ಅಂದಾಗ ಇದು 15 ಐತಿ, ಇದು 17 ಐತಿ, ಇದು 15, ಇದು 17, ಇದು 9, ಇದು 8 40 ಐತಿ. 3ನೇ ಸರ್ಕಲ್ದಾಗ ಇಲ್ಲಿ ಗಮನ ಇಟ್ಟು ಕೇಳ್ರಿ, ಏನೈತೆ ಅಂದ್ರೆ ಇಲ್ಲಿ 23 ಬರ್ದಾರ, ಇಲ್ಲಿ 28 ಬರ್ದಾರ, ಇಲ್ಲಿ 13 ಬರ್ದಾರ, ಇಲ್ಲಿ 4 ಬರ್ದಾರ, ಇಲ್ಲಿ ಕ್ವಶನ್ ಮಾರ್ಕ್ ಐತಿ. ಹಂಗಾದ್ರೆ ಇಲ್ಲಿ ಏನು ಬರ್ತೈತಿ ಅಂತ ಕೇಳಿ, ಏನಿಲ್ಲಪ್ಪ ಇವು 2 ತೆಳಗಿನೂ ಇಂಟು ಮಾಡ್ಯಾರ. 3 × 12 ಮಾಡ್ರಿ, 12 3 36. ಇವು 2 ಕೂಡ್ಸ್ಯಾರ. 6 + 2 8. ಹಾಗಾದ್ರೆ 28 ಆಗ್ಬೇಕಾದ್ರೆ ಮೈನಸ್ ಮಾಡಿರಿ. 36ಗೆ 8 ಹೋದ್ರೆ 28. ಹಂಗಾರೆ ಇವ್ನ 2 ಇಂಟು ಏನು ಮಾಡ್ಯಾರ ಕೂಡಿಸ್ಯಾರ. ಇವ್ನ 2 ಸರಿ, ಇವ್ನ 2 ಕೂಡಿಸ್ಯಾರ, ಇವ್ನ 2 ಇಂಟು ಮಾಡ್ಯಾರ. 8 × 9 8 9 72. 15 + 17 15 30 32. ಹಂಗಾದ್ರೆ 72 30 ಹೋದ್ರೆ 0 40 ಉಳಿತು ಇಲ್ಲಿ ಬರ್ದಾರ. ಹಂಗಾದ್ರೆ ಇವ್ನ 2 ಮಾಡಿರಿ. 13 × 4 52. ಆಮೇಲೆ 28 ಒಂದು 28 + 23 51. 52ಗೆ 51 ಹೋದ್ರೆ ಎಷ್ಟು 01. ರೈಟ್ ಆನ್ಸರ್ ಸಿ ಇಸ್ ರೈಟ್ ಆನ್ಸರ್. ತಿಳಿತೋ ಇಲ್ಲೋ. ಹಂಗಾದ್ರೆ ಇದನ್ನು ಬಿಡಿಸ್ರಿ ನಾನು. ಹಾಂ, ಇದನ್ನು ಬಿಡಿಸ್ರಿ, ಪಟ ಬಿಡಿಸ್ರಿ. ಇನ್ನು ಭಾಳಷ್ಟು ಕ್ವಶನ್ಸ್ ಇವೆ ನೋಡೋಣ. PC ಸಹಿತ ಕ್ವಶನ್ ವಿಭಿನ್ನ ರೀತಿ ಅದಾವ. ಹಾಗಾದ್ರೆ ಇಷ್ಟೆಲ್ಲ ಹೋಮ್ವರ್ಕ್ ಕೊಡ್ತೇನೆ ನಿಮ್ಗೆ. ಬಿಡಿಸೋಣ, ಪಟ ಬಿಡಿಸ್ರಿ ಜಗತ್ತು ನೋಡ್ರಿ. ಇದನ್ನು ಬಿಡಿಸ್ರಿ ನೋಡು. ಕೊಟ್ಟಿರುವ ಆಕೃತಿಯಲ್ಲಿ ಬಿಟ್ಟು ಹೋಗಿರೋ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಒಂದನೇ ನೋಡ್ರಿ, ಇಲ್ಲಿ 1ನೇ ರೋದಾಗ 3 ಐತಿ, ಇಲ್ಲಿ 225 ಐತಿ, ಇಲ್ಲಿ 2 ಐತಿ, ಇಲ್ಲಿ 4 ಐತಿ, 6 ಐತಿ. 2ನೇ ರೋದಾಗ 2ನೇ ಚಿತ್ರದಾಗ ಇಲ್ಲಿ 3 256, ಇಲ್ಲಿ 4, ಇಲ್ಲಿ 9, ಇಲ್ಲಿ 0 ಐತೆ. ಹಂಗಾದ್ರೆ ಇಲ್ಲಿ 5 ಐತಿ, ಕ್ವಶನ್ ಮಾರ್ಕ್, ಇಲ್ಲಿ 3 4 6. ನೋಡ್ರಿ, ಇದನ್ನು 225 ಅನ್ನೋದು ಹೆಂಗೆ ಬರ್ದಾರ ಅಂದ್ರೆ 3 + 4 + 6 + 2. 6 4 10 10 3 13 2 15. 15 ಸ್ಕ್ವೇರ್ ಎಷ್ಟು ರೀ 225 ಹೌದಿಲ್ಲ. ಹಾಗಾದ್ರೆ 225 ಇಲ್ಲಿ ಬರ್ದಾರ. ಹಂಗಾರೆ 9 + 3 + 4 + 0 ಕೂಡಿಸ್ರಿ. 12 4 16 ಸ್ಕ್ವೇರ್ ಎಷ್ಟು ಅಂದರೆ 256 ಇಲ್ಲಿ ಬರ್ದಾರ ನೋಡ್ರಪ್ಪ. ಹಂಗಾರೆ 5 + 4 + 6 + 3 18 ಸ್ಕ್ವೇರ್ ಎಷ್ಟು ಅಂದಾಗ 324. ಹಂಗಾರೆ ಆ ಕ್ವಶನ್ ಮಾರ್ಕ್ ಜಾಗದಲ್ಲಿ ಇರುವಂಥ ನಂಬರ್ ಯಾವುದಂದ್ರೆ 324. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಅರ್ಥ ಆಗತೈತಿ? ಹಾಗಾದ್ರೆ ನಾವು ತಿಳಿಯೋದೈತಿಲ್ಲ. ಹಂಗಾದ್ರೆ ಇದನ್ನು ಬಿಡಿಸ್ರಿ ನಾವು. ಇಲ್ಲಿ 1ನೇ ಕಾಲಮ್ದಾಗ ಎಷ್ಟು ಬರ್ದಾರ ಅಂದಾಗ 10 ಐತಿ. ಅಂದರೆ ಇಲ್ಲಿ ಏನು ಬರ್ದಾರ ಅಂದ್ರೆ 75. ನೋಡ್ರಿ 75ನ ಇದನ್ನು 75 ಅಂತ ಬರ್ಕೊಂಡಾರ. 15 15 ಒಂದೇ 15 2 ಬಂತ. ಸರಿ, 15 ಒಂದೇ 15 5 75 5 ಬಂತ.
ಈ 10 ಯಾಕೆ ಬರ್ದಾರ ಅಂದ್ರೆ 5 ಇಂಟು 2 ಮಾಡಿರಿ 10 ಇಲ್ಲೈತಿ ಮ್ಯಾಗ ಬರ್ದಾರ ನೋಡಿರಿ. ಹಂಗೆ ಈಗ 14 ಹೆಂಗೆ ಬಂತಂದ್ರೆ ಈ 84 ಡಿವೈಡ್ ಬೈ 12 ಅಂತ ಮಾಡಿರಿ. 12 ಒಂದೇ 12 7 ಬರೀಬೇಕಿತ್ತು 14 ಬರ್ದಾನ ಅಂದರೆ ಇಂಟು 2 ಮಾಡ್ಯಾರ ಅಂದರೆ 7 2 14 ಹಂಗಾರೆ 46 ಡಿವೈಡ್ ಬೈ 23 ಒಂದೇ 23 2 ಬರ್ತೈತಿ ಇಂಟು 2 ಮಾಡಿರಿ. ಹಾಗಾದ್ರೆ ಎಷ್ಟು ಬಂತು 4. ಸರಿಯಾದ ಆನ್ಸರ್ ಇಲ್ಲಿ ಎಷ್ಟು ಬರ್ಬೇಕಂದ್ರೆ 4. ಎಷ್ಟು ರೀ 4 ಬರಬೇಕು. ಸರಿ ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದೆ ಹೋಗೋಣ. ಇದನ್ನೊಂದು ಹೋಮ್ವರ್ಕ್, ಇದು ಹೋಮ್ವರ್ಕ್. ಇದಕ್ಕೆ ಆಪ್ಷನ್ಗಳನ್ನು ಕೊಡ್ತೀನಿ, ಕರೆಕ್ಟಾಗಿ ಬಿಡಿಸಿ. ಆಪ್ಷನ್ ಎ 729, ಆಪ್ಷನ್ ಬಿ 698, ಆಪ್ಷನ್ ಸಿ 689, ಆಪ್ಷನ್ ಡಿ ಯಾವುದೂ ಅಲ್ಲ. ಇದಕ್ಕೆ ಕಮೆಂಟ್ ಮಾಡ್ಬೇಕ್ರಿ. ಕಮೆಂಟ್ ಮಾಡಿರಿ ನಿಮ್ಮ ಆನ್ಸರ್. ಕಮೆಂಟ್ ಮಾಡ್ತೀರಿ, ಕಮೆಂಟ್ ಮಾಡ್ಬೇಕು. ಅದು ಏನಾದ್ರು ತಿಳಿಲಿಲ್ಲ ಅಂದರೆ ಈ ನಂಬರ್ಗೆ ನನಗೆ ಮೆಸೇಜ್ ಮಾಡಿ ನಾನು ಮಾಡಿ ಕಳಿಸ್ತೇನೆ. 8431944685 ಇದು ನನ್ನದೇ ನಂಬರು, ಶಿವು ಸರ್. ಅರ್ಥ ಆಯ್ತಾ? ಈ ನಂಬರ್ಗೆ ಕಮೆಂಟ್ ಮಾಡಿರಿ. ನಿಮ್ಗೆ ತಿಳಿಲಿಲ್ಲ ಅಂದರೆ ನಾನು ಮಾಡಿ ಕಳಿಸ್ತೇನೆ. ಓಕೆ ಇದನ್ನು ಬಿಡಿಸ್ತೀನಿ ನಾನು. ಇದು ಹೋಮ್ವರ್ಕ್ ನಂಬರ್ 2. ಸರಿನಾ? ಇದನ್ನು ಬಿಡಿಸ್ತೀರಿ. ಓಕೆ ನೆಕ್ಸ್ಟ್ ಇದನ್ನು ನಾನೇ ಬಿಡಿಸ್ಬಿಡು, ಯಾಕಂದ್ರೆ ನಿಮ್ಗೆ ಮತ್ತು ಹೋಮ್ವರ್ಕ್ ಭಾಳ ಕೊಟ್ಟು ಅಂದರೆ ಏನಿಲ್ಲ ಮಾಸ್ತರ್ ಬರೀ ಹೋಮ್ವರ್ಕ್ ಕೊಡ್ತಾನೆ ಅಂತೇಳಿ. ಹೌದು, ಇದನ್ನ ಒಂದು ಬಿಡಿಸ್ಬಿಡೋಣ. ಮೂವರನ್ರಿ ಇಲ್ಲರನ್ರಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಈ ಥರ ಡಯಾಗ್ರಾಮ್ ಐತಿ. ಅನ್ರಿ ಇಲ್ಲಿ ಚಂದ ಐತಿ ನೋಡ್ರಿ. ಇದು 28, ಅನ್ರಿ. ಇದು 4, ಇದು 5, ಇದು 6, ಇದು 7. ಇಲ್ಲಿರುವಂಥ ಕ್ವಶನ್ ಮಾರ್ಕ್ ಇಲ್ಲಿ 30 ಐತಿ, ಇಲ್ಲಿ 20 ಐತಿ. ಅಂದ್ರೆ ಇವ್ನು ಎರಡೂ ಇಂಟು ಮಾಡ್ಯಾರ. 4 ಇಂಟು 5 ಮಾಡಿರಿ 20 ಇಲ್ಲಿ ಬರ್ದ ನೋಡ್ರಿ. ಇಲ್ಲಿ ಬರಬೇಕಂದ್ರೆ ಇವ್ನು 2 ಇಂಟು ಮಾಡ್ರಿ. 5 ಇಂಟು 6 30. ಇಲ್ಲಿ ಬರ್ಬೇಕಂದ್ರೆ ಇವ್ನು 2 ಇಂಟು ಮಾಡಿರಿ. 7 ಇಂಟು 6 42. ಹಂಗೆ ಈ ಜಾಗದಾಗ ಬರ್ಬೇಕಾಗಿರೋ ಆನ್ಸರ್ 42. ಈ 28 ಬಂತಂದ್ರೆ 7 ಇಂಟು 4 28. ಅದ್ರ ರೈಟ್ ಆನ್ಸರ್ ಯಾವುದು? 42. ಸರಿನಾ? ನೆಕ್ಸ್ಟ್ ಮುಂದೆ ಹೋಗ್ರಿ. ಓಕೆ ಇದನ್ನು ನೋಡಿರಿ. 1ನೇ ಕಾಲಮ್ದಾಗ ಎಷ್ಟು ಐತೆ ಅಂದಾಗ 1, ನೆಕ್ಸ್ಟ್ 5, 25, 125 ಅಂತ ಐತಿ. ಇಲ್ಲಿ 3, 12, ಕ್ವಶನ್ ಮಾರ್ಕ್ 192, 7, 14, 28, 56. ಇಲ್ಲಿ ಏನಿಲ್ಲ. 1 5 5 5 25 5 25 5 125. ಸರಿನಾ? ಇಲ್ಲಿ ಎಲ್ಲನೂ 5ರಲ್ಲಿ ಇಂಟು ಮಾಡ್ಯಾರ. ಇಲ್ಲಿ ನೋಡಿರಿ 7 2 14, 14 2 28, 28 2 56. ಇಲ್ಲಿ 2ರಲ್ಲಿ ಇಂಟು ಮಾಡ್ಯಾರ. ಒಂದೇ ಸಂಖ್ಯೆಯಿಂದ ಇಂಟು ಮಾಡ್ಯಾರ. ನಾವು ಇಲ್ಲಿ ಒಂದೇ ಸಂಖ್ಯೆಯಿಂದ ಇಂಟು ಮಾಡೋಣ. 3 ಎಷ್ಟಲೇ 12, 3 4 12, 12 4 ಎಷ್ಟು ಅನ್ಬೇಕು? 48. ಸರಿಯಾದ ಆನ್ಸರ್ 48. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. 48 ಇಂಟು 4 ಮಾಡಿರಿ 192. ತಿಳಿತಾ? ನೆಕ್ಸ್ಟ್ ಮುಂದೆ ಹೋಗೋಣ. ಈ ಸರಣಿಯಲ್ಲಿ ತಪ್ಪಿ ಹೋಗಿರೋ ಅಂಕೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ತಪ್ಪು ಹೋಗೈತಿ. ಇಲ್ಲಿರುವಂಥ ನಂಬರ್ನ ಯಾವುದು ಅಂತ ಕೇಳ್ಯಾರ. ಅಂದ್ರೆ 3, 4, 5, 58. ಸರಿನಾ? 5, 6, 2, 58. 8, 4, 2, 62. ಹಂಗಾದ್ರೆ 7, 6, 3 ಕ್ವಶನ್ ಮಾರ್ಕ್. ಏನಿಲ್ಲ, ಇಲ್ಲಿ ಕ್ವಶನ್ ಮಾರ್ಕ್ ಐತಿಲ್ಲ. ಇದನ್ನು ಇಂಟು ಮಾಡ್ಕೊತ ಹೋಗ್ಯಾರ ಅಷ್ಟೇ. 3 ಇಂಟು 4 ಇಂಟು 5. 3 4 12, 12 5 60 ಬರೀಬೇಕಿತ್ತು. 58 ಬರ್ದಾನಂದ್ರೆ -2 ಮಾಡಿ 58. 6 5 30. 5 ಇಂಟು 6 ಇಂಟು 2 ಮಾಡಿರಿ. 5 6 30, 32 60. 60ರಾಗಿ 2 ಮೈನಸ್ ಮಾಡಿರಿ 58. ಸರಿನಾ? ಇನ್ನು ನೆಕ್ಸ್ಟ್ ಇದನ್ನು ಇಂಟು ಮಾಡಿರಿ. 8 ಇಂಟು 4 ಇಂಟು 2. 8 4 32, 32 64. 64ರಾಗಿ 2 ಮೈನಸ್ ಮಾಡಿರಿ 62. ಹಂಗಾದ್ರೆ ಇದನ್ನು ಇಂಟು ಮಾಡಿರಿ, ಇದನ್ನು ನನಗೆ ಗೊತ್ತಿಲ್ಲ. ಹಂಗಾರೆ 7 ಇಂಟು 6 ಇಂಟು 3. ಹಂಗಾದ್ರೆ ನೋಡಿರಿ 7 6 42,
42 ಮೂರಲೇ ಮಾಡ್ಬೇಕು 126 126 2 ಮೈನಸ್ ಮಾಡಿರಿ ಎಷ್ಟು ಬಂತು 124 ರೈಟ್ ಆನ್ಸರ್ ಎಷ್ಟು ಬರ್ಬೇಕು ರೀ 124 ಹಂಗಾದ್ರೆ ನೆಕ್ಸ್ಟ್ ಮುಂದೆ ಇಲ್ಲೇ ಇಲ್ಲಿ ಭಾಳ ಚಂದ ಐತೆ ನೋಡ್ರಿ 2 6 80 24 ಇಲ್ಲಿ 3 ಕ್ವಶನ್ ಮಾರ್ಕ್ 120 36 ಹಂಗಾದ್ರೆ ಇಲ್ಲಿ ಯಾವ್ದು ಬರ್ಬೇಕಂದ್ರೆ ಸಿಂಪಲ್ 2 ಎಷ್ಟಲೇ 6 2 ಮೂರಲೇ 6 3 ಎಷ್ಟಲೇ 9 3 ಇಂಟು 3 ಮೂರಲೇ ಎಷ್ಟು 9 ರೈಟ್ ಆನ್ಸರ್ ಯಾವುದು ಅಂದ್ರೆ ಸಿ ಇಸ್ ರೈಟ್ ಆನ್ಸರ್. ಸರ್ ನಾ ಮಾಡಿದ್ದು ಕರೆಕ್ಟ್ ಐತಿಲ್ಲ ಅಂತ ಚೆಕ್ ಮಾಡೋಣ. 6 4 ಎಷ್ಟು ಅಂದಾಗ 24 9 4 ಎಷ್ಟು ಅನ್ನೋದಕ್ಕೂ 36 ಸರಿ ಐತಿ. ಸಿಂಪಲ್ ರೀ ಇಷ್ಟೇ ಇರ್ತಾವೆ. ಹಂಗಾರೆ ಇದನ್ನು ಕಮೆಂಟ್ ಮಾಡಿರಿ. ಇದು ಹೋಮ್ವರ್ಕ್ ಕಮೆಂಟ್ ಮಾಡಿರಿ. ಫಸ್ಟ್ 3 ಹೋಮ್ವರ್ಕ್ ಆಪ್ಷನ್ ಅದಾವ ನೋಡ್ರಿ. ಕಮೆಂಟ್ ಮಾಡ್ತೀರಿ, ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಲಿ ಅಂದ್ರೆ ನಾನು ಹೇಳಿದ್ನಲ್ಲ ನನ್ನ ನಂಬರ್ ಸಿಗ್ತದೆ ನೋಡಿ, ಇದನ್ನು ಕಮೆಂಟ್ ಮಾಡಿರಿ. ಇದು ಹೋಮ್ವರ್ಕ್. ಇದು ಒಂದು ಹೋಮ್ವರ್ಕ್, ಕ್ವಶನ್ ನಂಬರ್ ಹೋಮ್ವರ್ಕ್. ನೆಕ್ಸ್ಟ್ ಇದು ನಾನು ಬಿಡಿಸ್ತೇನೆ. ದಿಸ್ ಈಸ್ ಅ PC ಕ್ವಶನ್. PC 2026ರಲ್ಲಿ ನಿಮಗೆ ಕೇಳಿದಂಥ ಕ್ವಶನ್ ನೋಡಿ. 1ನೇ ಸರ್ಕಲಾಗಿ 25 17 6 ಐತಂದ್ರೆ ಇದು ಏನಿಲ್ಲ, ಇಲ್ಲಿ ಬಿಡಿಸ್ತೀನಿ ನೋಡಿ. 25 + 17 ಕೂಡಿಸಿ 42 ಅಂತ. ಇಲ್ಲಿ 6 ಬಂದೈತೆ ಅಂದ್ರೆ ತಿಳ್ಕೊಂಡ್ಬಿಡ್ರಿ. ಇಲ್ಲಿ 6 ಬಂದೈತೆ ಅಂದ್ರೆ ಡಿವೈಡ್ ಬೈ ಎಷ್ಟರಲ್ಲಿ ಮಾಡ್ಯಾರ ಅಂದ್ರೆ 7ಲೇ ಮಾಡ್ಯಾರ. 7 1ಲೇ 7 6ಲೇ 42 6 ಅಂತ. ಹಂಗಾರೆ ಅದೇ ಲಾಜಿಕ್ನ ಯೂಸ್ ಮಾಡ್ಕೊರಿ. 38 + 18 ಕೂಡಿಸಿ 30 10 40 8 8 16 40 1 16 56 ಡಿವೈಡ್ ಬೈ ಎಷ್ಟು 7 7 1 7 8ಲೇ 56 ಬಂತ 8. ಹಂಗಾರೆ 75 + 16 70 10 80 86 86 1 91 ಡಿವೈಡ್ ಬೈ ಎಷ್ಟರಲ್ಲಿ ಮಾಡಬೇಕು 7 7 1 7 13ಲೇ. ರೈಟ್ ಆನ್ಸರ್ ಯಾವುದು ಅಂದಾಗ 13 ಈಸ್ ರೈಟ್ ಆನ್ಸರ್. ಹೌದು, ನಮ್ಮ ಆನ್ಸರ್ ಯಾವುದು ಅಂದಾಗ 13. ತೀರ್ತಾ ಇದು PC ಕ್ವಶನ್ ಅಪ್ಡೇಟ್ ಮಾಡ್ಸೀನಿ ನಿಮ್ಗೆ. ಇನ್ನು ನೆಕ್ಸ್ಟ್ ಇಲ್ಲಿ ಭಾಳ ಚಂದ ಐತೆ ನೋಡ್ರಿ. ಇದು PC ಕ್ವಶನ್ 2026ರಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಕನಸಿನ ಲಾಟಿ ಕ್ವಶನ್ ನೋಡ್ರಿ. ಯಾರೆಲ್ಲ ಲಾಟಿ ಆಗ್ಬೇಕನ್ನೋ ಲಾಟಿ ಎಕ್ಸಾಮ್ ಬರ್ದಿರಲ್ಲ, ನಿಮ್ಮ ಆನ್ಸರ್ಗಳನ್ನ ಚೆಕ್ ಮಾಡ್ಕೊಂಡಿರಿ ಅಂತ ಅನ್ಕೊಂಡೀನಿ. ಎಷ್ಟು ಬಿದ್ದಾವ ಅನ್ನೋದು ಕಮೆಂಟ್ ಮಾಡಿರಿ. ನಿಮ್ಮ ಆನ್ಸರ್, ನಿಮ್ಮ ಮಾರ್ಕ್ಸ್ಗಳು ನಮಗೆ ಕಮೆಂಟ್ ಮಾಡಿರಿ. ಯಾರು ಎಷ್ಟು ಒಂದು ಒಂದು 60+ ಯಾರು ತೊಗೊಂಡಿರಲ್ಲ ಅವ್ರಿಗೆ ಫಿಸಿಕಲ್ ಬರ್ಬೋದು ಅನ್ನೋ ಒಂದು ನಂಬಿಕೆ ಹೇಳ್ಬೋದು ಅಷ್ಟೇ. ಅರ್ಥ ಆಯ್ತಾ? ನೋಡಿರಿ 6 8 10 38 ಇಲ್ಲಿ ಕ್ವಶನ್ ಮಾರ್ಕ್ ಇಟ್ಟಾನ, ಇಲ್ಲಿ 102 ಇಟ್ಟಾನ. ಏನಿಲ್ಲ ರೀ, 6 ಸ್ಕ್ವೇರ್ ಮಾಡಿರಿ. 6 × 6 36 ರೀ. ಅದಕ್ಕೆ 2 ಕೂಡಿಸ್ರಿ 38 ಅಲ್ರಿ. 8 ಸ್ಕ್ವೇರ್ ಮಾಡಿರಿ. 8 × 8 ಎಷ್ಟು ಅಂದಾಗ 8 8ಲೇ 64. ಅದಕ್ಕೆ 2 ಕೂಡಿಸ್ರಿ 68. 10 × 10 ಮಾಡಿರಿ 100. 100ಕ್ಕೆ 2 ಕೂಡಿಸ್ರಿ 102. ಹಾಗಾದ್ರೆ ನಮ್ಮ ಸರಿಯಾದ ಆನ್ಸರ್ 68. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಹಾಗಾದ್ರೆ ಇಲ್ಲೊಂದು ವೆರೈಟಿ ಕ್ವಶನ್ ನಿಮಗೆ ಎಕ್ಸಾಮ್ದಾಗ ಇಂಥ ಕ್ವಶನ್ ಕೇಳ್ತಿರ್ತಾರೆ, ಗಮನ ಇಟ್ಟು ಕೇಳ್ರಿ. ಯಾಕಂದ್ರೆ ಕೇಳಿದ್ರೆ ಬಡ್ಡಿ ಮಕ್ಕಳು ಹೆಂಗೆ ಕೇಳ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಕ್ವಶನ್ ತಕ್ಕಂಗೆ, ಕ್ವಶನ್ ಪೇಪರ್ ತಕ್ಕಂಗೆ ನಾವು ಏನು ಮಾಡ್ಬೇಕಂದ್ರೆ ನಿಮ್ಗೆ ಪಾಠ ಹೇಳಬೇಕಾಗ್ತದೆ. ಯಾಕಂದರೆ ಈಗಿನ ಟ್ರೆಂಡ್ ತಕ್ಕಂಗೆ ನಾವು ಪಾಠ ಮಾಡೋದ್ರಿಂದ ನಮ್ಮ ಮೇಲೇನೂ ನೀವು ಏನು ಮಾಡ್ತೀರಿ, ಬಿಲೀವ್ ಮಾಡ್ತೀರಿ. ಹಾಗಾಗಿ ನನ್ನ ಕಡೆ ಎಷ್ಟು ಸಾಧ್ಯ ಆಗತ್ತೈತೋ ಅಷ್ಟು ಪ್ರಶ್ನೆಗಳನ್ನು ನಾನು ಅಪ್ಡೇಟ್ ಕೊಡ್ತಾ ಇದ್ದೇನೆ. ಹಾಗಾದರೆ ನಾನು ಸಾಧ್ಯ ಆದಷ್ಟು ಈ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಅಂತ ಹೇಳ್ತೇನೆ. ನೋಡ್ರಿ, ಕೊಟ್ಟಿರುವ ಸಂಖ್ಯೆಗಳ ಗುಂಪಿನಲ್ಲಿ ಇತರೆ ಸಂಖ್ಯೆಗಳಿಗಿಂತ ಭಿನ್ನವಾದ ಸಂಖ್ಯೆ ಒಂದು ಆಯ್ಕೆ ಮಾಡಿರಿ ಅಂತಂದ್ರೆ 751 ಐತಿ, 734 ಅಂತ ಐತಿ, 853 ಅಂತ ಐತಿ, 532 ಅಂತ ಐತಿ. ಇದ್ರಾಗ ಯಾವ್ದು ಭಿನ್ನ ಐತೆ ಅಂದ್ರೆ ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ. ಇವು 2 ಸಂಖ್ಯೆ ನೋಡ್ರಿ, ಸ್ವಲ್ಪ ಅಬ್ಸರ್ವೇಷನ್ ಮಾಡೋದು ಕರೆಕ್ಟ. ಇಲ್ಲಿ ನೋಡ್ರಿ, 3 + 4 ಕೂಡಿಸಿ ಎಷ್ಟು ಬಂತು 7. ಇಲ್ಲೇ ಐತೆ ನೋಡ್ರಿ. ಹಂಗಾದ್ರೆ 5 + 3 ಕೂಡಿಸಿ ಎಷ್ಟು ಅಂತ 8. ಇಲ್ಲೇ ಐತೆ ನೋಡ್ರಿ.
ಹಂಗಾರೆ 3 + 2 ಕೂಡಿಸ್ರಿ 5 ಬಂತ. ಇಲ್ಲಿ ಐತೆ ನೋಡ್ರಿ. ಹಂಗಾದ್ರೆ ಇಲ್ಲಿ ನೋಡ್ರಿ ಇವು 2 ಕೂಡಿಸ್ರಿ 5 + 1 ಕೂಡಿಸ್ರಿ 6 ಬರ್ಬೇಕಿತ್ತು. ಇಲ್ಲಿ 7 ಬರ್ದಾರ. ಹಂಗಾರೆ ವಿಚಿತ್ರವಾದ ಆಗಿರುವಂಥ ನಂಬರ್ ಯಾವುದು ಅಂದ್ರೆ 771. ತಿಳಿತೋ ಇಲ್ಲ? ಹಂಗಾದ್ರೆ ಇದನ್ನು ಬಿಡಿಸ್ರಿ ನೋಡೋಣ. ಕೊಟ್ಟಿರುವ ಸಂಖ್ಯಾ ಸರಣಿಯಲ್ಲಿ ತಪ್ಪಾಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 5, 21 27, 61, 122, 213, 340. ಇದ್ರಾಗ ಯಾವ್ದು ರಾಂಗ್ ಐತಿ ನೋಡ್ರಿ. ಯಾವ್ದು ರಾಂಗ್ ಐತಿ ಅಂದ್ರೆ 2 ಕ್ಯೂಬ್ ಎಷ್ಟು ಅಂದಾಗ 8 8ಕ್ಕೆ 3 ಮೈನಸ್ ಮಾಡ್ರಿ 5 ಅಂತ ಇಲ್ಲಿ ಬರ್ತಾರ ನೋಡ್ರಿ. 3 ಕ್ಯೂಬ್ ಎಷ್ಟು ಅಂದಾಗ 27 ರೀ, ಅದಕ್ಕೆ 3 ಮೈನಸ್ ಮಾಡ್ರಿ 24 ಬರೀಬೇಕೈತಿ. ಇಲ್ಲಿ 27 ಬರ್ದಾನ ನೋಡೋಣ. ನೆಕ್ಸ್ಟ್ 4 ಕ್ಯೂಬ್ ಯಾವುದಂದಾಗ 64, ಅದಕ್ಕೆ -3 ಮಾಡ್ರಿ 61. 5 ಕ್ಯೂಬ್ ಎಷ್ಟು ಅಂದಾಗ 125, ಅದಕ್ಕೆ -3 ಮಾಡ್ರಿ 122. ಇಲ್ಲೈತೆ ನೋಡ್ರಿ. 106 5 ನೆಕ್ಸ್ಟ್ ಬರೋದೇ ಅದು 6 ಕ್ಯೂಬ್ 216, ಅದಕ್ಕೆ -3 ಮಾಡ್ರಿ 213. ಅವ್ರೆ 7 ಕ್ಯೂಬ್ ಅಂದಾಗ ಎಷ್ಟು ಬರ್ತೈತೆ ಅಂದಾಗ ಗೊತ್ತಿರಲಿ 343, ಅದಕ್ಕೆ -3 ಮಾಡ್ರಿ 340. ರೈಟ್ ಆನ್ಸರ್ ಯಾವುದು? ಇದ್ರಾಗ ಯಾವುದು ತಪ್ಪೈತಿ ಅಂತ ಕೇಳಿದಾಗ 27 ತಪ್ಪು. ಆಪ್ಷನ್ ಎ ಇಸ್ ರೈಟ್. ಆ್ಯಕ್ಚುಲಿ ಅವ 24 ಬರೀಬೇಕಿತ್ತು, ಬರಲಿಲ್ಲವ. ಬಡ್ಡಿ ಮಗ 27 ಬರ್ದಾನ ಅಷ್ಟೇ. ಬಡ್ಡಿ ಮಗ ನಾನೇ ಮತ್ತೆ ಯಾರಿಲ್ಲ. ಇವುಗಳಲ್ಲಿ ಗುಂಪಿಗೆ ಸೇರದೇ ಇರುವುದನ್ನು ಕಂಡುಹಿಡಿಯಿರಿ. ಆಪ್ಷನ್ ಎ 125, 27, 512, 343. ಬೋಲೋಜಿ ಟೆಲ್ ಮಿ ಯುವರ್ ಆನ್ಸರ್. ಆಪ್ಷನ್ ಎ 125. 27, 5, 1, 2, 3, 4, 3. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಕ್ಯೂಬ್ ನಂಬರ್ ಸ್ಕ್ವೇರ್ ನಂಬರ್ ಗೊತ್ತ್ರಿ? ಎಷ್ಟು ಕ್ಯೂಬ್ ಅಂದಾಗ 5 ಕ್ಯೂಬ್. ಅಪ್ಪು ಇದೆಷ್ಟು ಕ್ಯೂಬ್ ಅಂದಾಗ 3 ಕ್ಯೂಬ್. ಅಪ್ಪು ಇದೆಷ್ಟು ಕ್ಯೂಬ್ ಅಂದಾಗ 8 ಕ್ಯೂಬ್. ಇದೆಷ್ಟು ಕ್ಯೂಬ್ 7 ಕ್ಯೂಬ್. ಇದು ಬೆಸ. ಇದು ಮಾತ್ರ ಏನು ಸಮ. ದಿಸ್ ಈಸ್ ಈವನ್ ನಂಬರ್. ಯಾವ ನಂಬರ್? ಈವನ್ ನಂಬರ್. ಇಟ್ ಈಸ್ ರಾಂಗ್ ಟರ್ಮ್ ಯಾವುದು ಅಂದಾಗ ಇದರಾಗ ಗುಂಪಿಗೆ ಸೇರದೇ ಇರುವ ನಂಬರ್ ಯಾವುದು ಅಂದಾಗ 512. ವೈ ಅಂದಾಗ ದಿಸ್ ಈಸ್ ಈವನ್ ನಂಬರ್. ಉಳ್ಕಿದ್ದೆಲ್ಲ ಆಡ್ ನಂಬರ್. ತಿಳಿತೋ ಇಲ್ಲೋ? ಈ ಥರನೂ ಕ್ವಶನ್ ಇರ್ತಾವೆ. ಅವ್ರು ಇದನ್ನು ಕಂಡುಹಿಡಿಯಿರಿ. ಹೋಮ್ವರ್ಕ್. ದಿಸ್ ಈಸ್ ಹೋಮ್ವರ್ಕ್. ಏನು ರೀ? ಹೋಮ್ವರ್ಕ್ ತಿಳಿಲ್ಲ ಅಂದ್ರೆ ನಾನು ಹೇಳಿದೆ 8431944685 ಈ ನಂಬರಿಗೆ ಮೆಸೇಜ್ ಮಾಡಿ ಸಾಕು. ನಾವು ಮಾಡಿ ಕಳಿಸ್ತೇನೆ. ಇನ್ನು ಇದು ಒಂದು ಹೋಮ್ವರ್ಕ್ ಗೊತ್ತಾಗಬೇಕಲ್ಲ ನಿಮಗೆ. ಹೋಮ್ವರ್ಕ್ ಓಕೆ. ಇಷ್ಟು ನಿಮ್ಗೆ ಯಾವ ಟಾಪಿಕ್ ಬಗ್ಗೆ ಮಾತಾಡಿದೆ ಅಂದ್ರೆ ನಂಬರ್ ಸೀರೀಸ್ ಬಗ್ಗೆ ಮಾತಾಡಿದೆ. ಹಾಗಾದ್ರೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಏನು ಮಾಡ್ತೀನಿ ಅಂದ್ರೆ ಗೊತ್ತಿರಲಿ. ಸೊ ಇಷ್ಟು ನಿಮ್ಗೆ ಈ ಒಂದು ಸಂಪೂರ್ಣವಾಗಿ 1 ತಾಸು ಗಂಟೆ ಅಂದರೆ 1 ಗಂಟೆವರೆಗೂ ಏನು ಮಾಡೀನಿ ಅಂದ್ರೆ ನಂಬರ್ ಸೀರೀಸ್ ಬಗ್ಗೆ ಪಾಠ ಮಾಡಿದ್ದೇನೆ. ಸೊ ಹಾಗಾಗಿ ನಿಮ್ಗೆ ಗೊತ್ತಿರಲಿ ಏನಂತ. ಇಷ್ಟು ನಿಮ್ಗೆ ಗೊತ್ತಿರಲಿ. ಈ ವಿಡಿಯೋಗಳನ್ನು ನಿಮ್ಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿರಿ. ಅದೇ ಥರ ಇಲ್ಲೊಂದು ಗೊತ್ತಿರಲಿ. ಇಲ್ಲೊಂದು PC ಮತ್ತು ಟೀಚರ್ ಪೋಸ್ಟಿಗೆ ಇಲ್ಲೊಂದು ಟೈಪ್ ಕ್ವಶನ್ ಕೇಳ್ಯಾರ. ಹಾಗಾಗಿ ಗೊತ್ತಿರಲಿ. ಇದನ್ನೂ ಒಂದು ಸಲ ಬಿಡಿಸಿಬಿಡೋಣ. ಬ್ಯಾಟ್ರಿ ಒಂದು ಲೋ ಆಗಿದೆ. ಸೊ ಇದನ್ನು ನೆಕ್ಸ್ಟ್ ತರಗತಿಯಲ್ಲಿ ಬಿಡಿಸ್ಕೊತ ಹೋಗೋಣ. ಓಕೆ, ಥ್ಯಾಂಕ್ ಯು. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಈ ತರಗತಿ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಆಮೇಲೆ ಇನ್ನು ಸಾಕಷ್ಟು ಮಾಹಿತಿಯನ್ನು ನಾನು ನಿಮ್ಗೆ ಮಾಡ್ತೀನಿ, ಹಂಚ್ಕೊಳ್ತೀನಿ. ಸೊ ಹಂತವಾಗಿ ನಾನು ಏನು ಮಾಡ್ತೇನೆ ಅಂದಾಗ ನಿಮ್ಗೆ ಈ ವಿಡಿಯೋಗಳನ್ನು ಮಾಡ್ಕೊತಾ ಬರ್ತೀನಿ. ಯಾಕಂದಾಗ ನನಗೂ ಸಮಯದ ಅಭಾವ ಇರೋದರಿಂದ ಈಗ ಸದ್ಯಕ್ಕೆ ನಿಮ್ಗೆ ಏನಾಗ್ತೈತೆ ಅಂದಾಗ ನಾನು ನಿಮಗೆ ಫ್ರೀ ಆಗಿದ್ದೇನೆ. ಹಾಗಾಗಿ ಪ್ರತಿದಿನ ಒಂದೊಂದು ವಿಡಿಯೋಗಳನ್ನು ಮಾಡ್ಕೊತಾ ಬರ್ತೀನಿ. ಥ್ಯಾಂಕ್ ಯು. ಬಾಯ್.